Okay, welcome to 6th video, last video of this chapter. So in the 5th video we have discussed important electrical braking, upgradation of electrical braking, that is a chopper control for DC motor and PWM and VSI for induction motor. Chopper control is suitable for DC motor. It is an advanced concept in electrical braking. Then PWM and VSI, pulse width modulation and voltage source inverter. That is very important to convert DC into variable voltage, variable frequency. So very important is in the PWM and VSI, frequency is very important. That frequency is reduced, synchronous speed is reduced. Once synchronous speed is reduced, the operation shifts motor into braking. At the same time, at that time, capacitor voltage increases compared to your source voltage. Once capacitor voltage exceeds the source voltage, switch S is open and SP is closed. Whatever the entire energy is dissipated in RB. So that is very important. So it should be important question. So it's discussed in the previous video. In the last video, in this video, 6th video, we have to comment a final chapter, final concept, that is pantograph collection. Pantograph collector by using current, by collecting current. Pantograph collector by collecting current. Current na collect ಮಾಡೋದಕ್ಕೆ ಬಳಕೆ ಮಾಡುವಂತ ಪ್ಯಾಂಟೋಗ್ರಾಫ್ ನ ಯೂಸ್ ಮಾಡ್ತೀವಿ ಕರೆಂಟ್ ನ ಕಲೆಕ್ಟ್ ಮಾಡೋದಕ್ಕೆ. ನಾನು ನನ್ನ in the second video ದಲ್ಲಿ ಚರ್ಚೆ ಮಾಡಿದ್ವಿ. Means in the first video we have to discuss composite braking. So overhead line ಇಂದ ಹರಿತಾ ಇರುವಂತ 25 kV ವೋಲ್ಟೇಜ್ ನ ಸೊ ಟ್ರೈನ್ ಅಲ್ಲಿರುವಂತ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಗೆ ನಾವು ಅದನ್ನ ಕೊಡಬೇಕು. ಸೊ ಕೊಡಬೇಕು ಅಂತಂದ್ರೆ ನಾವು ಯಾವುದೋ ಒಂದು ಮಾಮೂಲಿ ವೈರ್ ಅಥವಾ ಯೂಸ್ ಮಾಡಂಗಿಲ್ಲ, ಅಥವಾ ಮಾಮೂಲಿ ವೈರ್ನ ತಗೊಂಡು ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಸ್ಪೆಷಲ್ ಡಿಸೈನ್ ಮಾಡಿದ್ದಾರೆ, ಅದಕ್ಕೆ ನಾವು ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಅಂತ ಕರಿತೀವಿ. ಅಂದ್ರೆ ಓವರ್ ಹೆಡ್ ಲೈನ್ ಅಲ್ಲಿ ಹರಿತಾ ಇರುವಂತ ವೋಲ್ಟೇಜ್ ಅಥವಾ ಕರೆಂಟ್ ನ ಕಲೆಕ್ಟ್ ಮಾಡಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಗೆ ಕೊಡುವಂತ ಒಂದು ಡಿಸೈನ್, ಒಂದು ಇಕ್ವಿಪ್ಮೆಂಟ್ಗೆ ನಾವು ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಅಂತ ಕರಿತೀವಿ. ಇದು ಸುಮಾರು ಡಿಸೈನ್ ಅಲ್ಲಿ ಮಾಡಿದ್ದಾರೆ. ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಕ್ಯಾನ್ ಬಿ ಸೋ ಮೆನಿ ಡಿಸೈನ್ಸ್. ನಾನು 3 ಡಿಸೈನ್ ಬರೀತೀನಿ, ಆ 3 ಡಿಸೈನು ನೀವು ಬರೀರಿ. ಸೊ ಬಹಳ ಸಿಂಪಲ್ ಆಗಿರುವಂಥದ್ದು. ಸೊ ಫಸ್ಟ್ ಡಿಸೈನ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ಯಾಂಟೋಗ್ರಾಫ್. ನೋಡಿ, ಇದೊಂದು ಟ್ರೈನ್. ನೋಡಿ, ಈ ಟ್ರೈನಿಗೆ ನಾವು ಮೇಲ್ಗಡೆಯಿಂದ ಓವರ್ ಹೆಡ್ ವೈರ್ ಇದೆ. ದಟ್ಸ್ ಓವರ್ ಹೆಡ್ ವೈರ್ನ ಏನು ಮಾಡ್ತೀವಿ, ಓವರ್ ಹೆಡ್ ವೈರ್ನ ಸೊ ವೋಲ್ಟೇಜ್ ಅಥವಾ ಕರೆಂಟ್ನ ಕಲೆಕ್ಟ್ ಮಾಡಿಕೊಂಡು ಸೀದಾ ಎಲ್ಲಿ ಕೊಡುತ್ತೆ, ಟ್ರೈನಿಗೆ ಕೊಡುತ್ತೆ. ನೋಡಿ, ಇದು ಟ್ರೈನ್ ಮೇಲ್ಗಡೆ ಇರುವಂತ ಒಂದು ಕಾನ್ಸೆಪ್ಟ್. ಸೊ ಟ್ರೈನ್ ಮೇಲ್ಗಡೆ ಇರುತ್ತೆ. ದಿಸ್ ಇಸ್ ಅ ಫುಲ್ಲಿ ಕಂಪ್ಲೀಟೆಡ್ ಪ್ಯಾಂಟೋಗ್ರಾಫ್. ದಿಸ್ ಪ್ಯಾಂಟೋಗ್ರಾಫ್ ಏನ್ ಮಾಡುತ್ತೆ ಅಂತಂದ್ರೆ, ಇಲ್ಲೊಂದು ಜಸ್ಟ್ ವೀಲ್ ಟೈಪ್ ಇರುತ್ತೆ. ಸೊ ದಿಸ್ ವೀಲ್ ಟೈಪ್ ಇರುವಂತ ಒಂದು ಪ್ಯಾಂಟೋಗ್ರಾಫ್ ನ ಏನ್ ಮಾಡ್ತೀವಿ, ರೂಫ್ ಆಫ್ ದ ವೆಹಿಕಲ್ ಅಂದ್ರೆ ಟ್ರೈನ್ ಮೇಲ್ಗಡೆ ಏನ್ ಮಾಡ್ತಾರೆ, ಫಿಕ್ಸ್ ಮಾಡ್ತಾರೆ.
ಸೊ ಯಾವಾಗ ಲೈನ್ ಹೋಗ್ತಾ ಇರುತ್ತೆ, ಸೊ ದಟ್ಸ್ ವೀಲ್ ಏನ್ ಮಾಡ್ತಾ ಬರುತ್ತೆ, ಟ್ರೈನ್ ಜೊತೆನೆ ಹೋಗ್ತಾ ಇರುತ್ತೆ. ಸೊ ಕರೆಂಟ್ ಆಟೋಮೆಟಿಕಲಿ ಅಥವಾ ವೋಲ್ಟೇಜ್ ಆಟೋಮೆಟಿಕಲಿ ಏನ್ ಮಾಡ್ತಾ ಇರುತ್ತೆ, ಸೊ ಟ್ರಾನ್ಸ್ಫಾರ್ಮರ್ಗೆ ಕೊಡ್ತಾನೆ ಇರುತ್ತೆ. ಟ್ರೈನ್ ಅಲ್ಲಿ ಇರುವಂತ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, ಏನು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಬಳಕೆ ಮಾಡ್ತೀವಿ, 25 kV 1500 ವೋಲ್ಟ್ಸ್ ಅಲ್ಲಿ ಮಾತಾಡಿದ್ವಿ. ಸೊ 25 kV 1500 ವೋಲ್ಟ್ಸ್ ಕನ್ವರ್ಟ್ ಮಾಡೋದಕ್ಕೆ ಸೊ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಗೆ 25 kV ಬೇಕು. ಸೊ ಇಲ್ಲಿ ಹರಿತಾ ಇರುವಂತ 25 kV ಸಿಂಗಲ್ ಫೇಸ್ ವೋಲ್ಟೇಜ್ ನ ಏನ್ ಮಾಡುತ್ತೆ, ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಕಲೆಕ್ಟ್ ಮಾಡ್ಕೊಂಡು ಸೀದಾ ಇಲ್ಲಿ ಕಳಿಸುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಪ್ಯಾಂಟೋಗ್ರಾಫ್ ಕಲೆಕ್ಟರ್. ಇದು ರೂಫ್, ಇದ್ರ ಕೆಳಗಡೆ ಏನಿರುತ್ತೆ, ಟ್ರೈನ್ ಇರುತ್ತೆ ನೋಡಿ, ಟ್ರೈನ್ ಇರುತ್ತೆ. ಸೊ ಈ ಟ್ರೈನ್ ಮೇಲ್ಗಡೆ ಏನ್ ಮಾಡ್ತೀವಿ ನಾವು, ಈ ಟ್ರೈನ್ ಮೇಲ್ಗಡೆ ಏನ್ ಮಾಡ್ತೀವಿ, ಸೊ ರೂಫ್ ಆಫ್ ದ ವೆಹಿಕಲ್ಗೆ ಸೊ ವಿ ಹ್ಯಾವ್ ಟು ಇನ್ಸ್ಟಾಲ್ ದ ಪ್ಯಾಂಟೋಗ್ರಾಫ್ ಇನ್ಸ್ಟಾಲ್ ಮಾಡ್ತೀವಿ. ಸೊ ದಟ್ ಪ್ಯಾಂಟೋಗ್ರಾಫ್ ವಿಲ್ ಕಲೆಕ್ಟ್ ದ ಕರೆಂಟ್ ಅಂಡ್ ಗಿವನ್ ಟು ದ ಎಲೆಕ್ಟ್ರಿಕ್ ಟ್ರೈನ್ಸ್. ಸೊ ಟ್ರೈನ್ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಈ ಪ್ಯಾಂಟೋಗ್ರಾಫ್ ಏನ್ ಮಾಡ್ತಾ ಇರುತ್ತೆ, ಅದ್ರ ಜೊತೆನೆ ಮೇಲ್ಗಡೆ ಹೋಗ್ತಾ ಇರುತ್ತೆ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಪ್ಯಾಂಟೋಗ್ರಾಫ್. ಸೊ ಇದಕ್ಕೆ ಒಂದು ಹೆಸರು ಕರೀತಾರೆ, ಫೇವ್ಲಿ ಟೈಪ್ ಪ್ಯಾಂಟೋಗ್ರಾಫ್. ಫೇವ್ಲಿ ಟೈಪ್ ಪ್ಯಾಂಟೋಗ್ರಾಫ್ ಅಂತ ಕರೀತಾರೆ. ಬಿಕಾಸ್ ಯಾಕೆಂದ್ರೆ ಫೇವ್ಲಿ ಇಸ್ ಒನ್ ಆಫ್ ದ ಸೈಂಟಿಸ್ಟ್ ಆರ್ ಇನ್ವೆಂಟರ್ ಆಫ್ ದಿಸ್ ಡಿಸೈನ್ ಆಫ್ ದ ಪ್ಯಾಂಟೋಗ್ರಾಫ್. ಈ ಪ್ಯಾಂಟೋಗ್ರಾಫ್ ಡಿಸೈನ್ ಮಾಡೋದಕ್ಕೆ ಫೇವ್ಲಿ ಅನ್ನೊಬ್ಬ ಸೈಂಟಿಸ್ಟ್ ಅಥವಾ ಇನ್ವೆಂಟರ್ ಸೊ ಇನ್ವೆಂಟ್ ದಿಸ್ ಟೈಪ್ ಆಫ್ ಪ್ಯಾಂಟೋಗ್ರಾಫ್. ಸೊ ದಟ್ಸ್ ವೈ ಫೇವ್ಲಿ ಟೈಪ್ ಆಫ್ ಪ್ಯಾಂಟೋಗ್ರಾಫ್. ಇದನ್ನ ಮೋಸ್ಟ್ ಆಫ್ ಆಲ್ ಯೂಸ್ ಮಾಡ್ತಾರೆ. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಪ್ಯಾಂಟೋಗ್ರಾಫ್ ಇದು ಫೇವ್ಲಿ ಟೈಪ್ ಪ್ಯಾಂಟೋಗ್ರಾಫ್ ಅಂತ ಕರೀತಾರೆ. ಫೇವ್ಲಿ ಟೈಪ್ ಪ್ಯಾಂಟೋಗ್ರಾಫ್, ದಿಸ್ ಒನ್ ಡಿಸೈನ್. ಎರಡನೇ ಡಿಸೈನ್ ಬರೀತೀವಿ ನೋಡಿ. This is called open frame. ನೋಡಿ, ಇದನ್ನು ಓಪನ್ ಫ್ರೇಮ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಸೆಕೆಂಡ್ ಡಿಸೈನ್ ಆಫ್ ಪ್ಯಾಂಟೋಗ್ರಾಫ್. ಇದು ಮೋಸ್ಟ್ ಆಫ್ ಆಲ್ ಬಳಕೆ ಮಾಡ್ತೀವಿ ಫೇವ್ಲಿ ಟೈಪ್ ಪ್ಯಾಂಟೋಗ್ರಾಫ್. ಇದನ್ನ ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ನೋಡಿ ಸಿಗುತ್ತೆ ನಿಮಗೆ. ಸೊ ನೀವು ನೋಡಿರ್ತೀರಿ, ಟ್ರೈನ್ ಮೇಲ್ಗಡೆ ಒಂದು ಸ್ಟಿಕ್ ತರ ಇರುತ್ತೆ, ಅದನ್ನೇ ನಾವು ಪ್ಯಾಂಟೋಗ್ರಾಫ್ ಅಂತ ಕರಿತೀವಿ. ದಿಸ್ ಇಸ್ ದ ಡಿಸೈನ್. ಸೊ ಎರಡನೇದು ಓಪನ್ ಫ್ರೇಮ್ ಅಂತ ಕರಿತೀವಿ. ದಿಸ್ ಆಲ್ಸೋ ಒನ್ ಆಫ್ ದ ಡಿಸೈನ್, ಓಪನ್ ಫ್ರೇಮ್. ನೆಕ್ಸ್ಟ್ ಲಾಸ್ಟ್ ಡಿಸೈನ್ ಇದಕ್ಕೆ ಕ್ರಾಸ್ಡ್ ಆರ್ಮ್ ಅಂತ ಕರಿತೀವಿ. ನೋಡಿ, 3 ಡಿಸೈನ್ ಇದೆ ಪ್ಯಾಂಟೋಗ್ರಾಫ್. ಯಾವ್ದಾದ್ರು ಬಳಕೆ ಮಾಡಬಹುದು, ಬಟ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಪ್ಯಾಂಟೋಗ್ರಾಫ್ ಇಸ್ ಫೇವ್ಲಿ ಟೈಪ್ ಪ್ಯಾಂಟೋಗ್ರಾಫ್ ಅಂತ ಕರೀತಾರೆ. ನೋಡಿ, ಮೊದಲನೇದು ಫೇವ್ಲಿ ಟೈಪ್ ಪ್ಯಾಂಟೋಗ್ರಾಫ್, ಎರಡನೇದು ಓಪನ್ ಫ್ರೇಮ್, ಮೂರನೇದು ಕ್ರಾಸ್ಡ್ ಆರ್ಮ್ ಅಂತ ಕರೀತಾರೆ. 3 ಪ್ಯಾಂಟೋಗ್ರಾಫ್ ಕೂಡ ಕರೆಂಟ್ ನ ಕಲೆಕ್ಟ್ ಮಾಡೋಕೆ ಯೂಸ್ ಮಾಡ್ತಾರೆ. ಒಂದೊಂದು ಏರಿಯಾದಲ್ಲಿ ಒಂದೊಂದು ಟೈಪ್ ಆಫ್ ಪ್ಯಾಂಟೋಗ್ರಾಫ್ ಬಳಕೆ ಮಾಡ್ತೀವಿ. ಬಟ್ ನಮ್ಮ ಮೋಸ್ಟ್ ವಿ ಹ್ಯಾವ್ ಯೂಸ್ಡ್ ಇನ್ ದ
ಇಂಡಿಯನ್ ರೈಲ್ವೇಸ್, ಇಂಡಿಯನ್ ಟ್ರಾಕ್ಷನ್ಸ್, ವಿ ಆರ್ ಯೂಸ್ ಫೇವ್ಲಿ ಟೈಪ್ ಪಂಟೋಗ್ರಾಫ್ಸ್. ಫೇವ್ಲಿ ಟೈಪ್ ಪಂಟೋಗ್ರಾಫ್ಗಳನ್ನ ಬಳಕೆ ಮಾಡ್ತಾರೆ. ಇದ್ರ ಬಗ್ಗೆ ಒಂದು 4-5 ಪಾಯಿಂಟ್ ಅಥವಾ ಸ್ವಲ್ಪ ಎಲಾಂಗೇಷನ್ ಮಾಡಿದ್ರೆ ಸೊ ಇಲ್ಲಿ ಕಾನ್ಸೆಪ್ಟ್ ಮುಗಿಯುತ್ತೆ. ಪ್ಯಾಂಟೋಗ್ರಾಫ್ ಅಂದ್ರೆ ಬೇರೆ ಏನೂ ಅಲ್ಲ. ಪ್ಯಾಂಟೋಗ್ರಾಫ್ ಆರ್ ಯೂಸ್ ಟು ಕಲೆಕ್ಟ್ ದ ಕರೆಂಟ್ ಫ್ರಮ್ ದ ಓವರ್ ಹೆಡ್ ಲೈನ್. ಓವರ್ ಹೆಡ್ ಲೈನ್ ಅಲ್ಲಿ ಹರಿತಾ ಇರುವಂತಹ ಕರೆಂಟ್ ಆಗಲಿ ವೋಲ್ಟೇಜ್ ಆಗಲಿ ಕಲೆಕ್ಟ್ ಮಾಡುವಂತ ಕೆಲಸ ಯಾವುದು ಅಂದ್ರೆ ಪ್ಯಾಂಟೋಗ್ರಾಫ್ ಕಲೆಕ್ಟರ್. ಯಾಕೆಂತಂದ್ರೆ 25 kV ವೋಲ್ಟೇಜ್ ನಾವು ಡೈರೆಕ್ಟ್ ಸ್ಟೆಪ್ ಡೌನ್ ಟ್ರಾನ್ಸ್ಫರ್ ಕೊಡೋಕ್ಕಲ್ಲ. ಇಟ್ ಡಸಂಟ್ ರಿಕ್ವೈರ್. ನಮಗೆ ಬೇಕಾಗಿರೋದೇ 1500 volts. ಬಟ್ 25 kV ಸಬ್ಸ್ಟೇಷನ್ ಅಲ್ಲಿ ಹರಿತಾ ಇರುವಂತಹ ಓವರ್ ಹೆಡ್ ಲೈನ್ ಅಲ್ಲಿ 25 kV ಏನು ವೋಲ್ಟೇಜ್ ಇದೆ ಅದನ್ನ ಸ್ಟೆಪ್ ಡೌನ್ ಮಾಡಲೇಬೇಕು. ಸೊ ವಿ ಹ್ಯಾವ್ ಟು ಕಲೆಕ್ಟ್ ದಟ್ ವೋಲ್ಟೇಜ್ ಬೈ ಯೂಸಿಂಗ್ equipment. That equipment is called pantograph. First point is the most commonly used pantograph is Fevli type pantograph. First point, the most commonly used pantograph is called Fevli type pantograph. Modale point enu, which is the most commonly used? Most commonly used pantograph is Fevli. Okay, the most commonly used pantograph is Fevli type pantograph. This is ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, pantograph used in railways. Railways ಅಲ್ಲಿ ಬಳಕೆ ಮಾಡ್ತೀವಿ. Pantograph used in railways. What is the purpose of using pantograph? For the collection of current, right? Pantograph is used in railways for the collection of current up to ಎಷ್ಟು ಸ್ಪೀಡ್ ವರ್ಗು ಅಂದ್ರೆ ಟ್ರೈನ್ ಎಲ್ಲ ಎಷ್ಟು ಸ್ಪೀಡ್ ಹೋದ್ರೂ ಕರೆಂಟ್ ನ ಕಲೆಕ್ಟ್ ಮಾಡ್ಕೊಂತ ಹೋಗುತ್ತೆ. ನೋಡಿ, ಈ ಪ್ಯಾಂಟೋಗ್ರಾಫ್ ಏನಿದೆ ಇದು ರೈಲ್ವೆ ಮೇಲ್ಗಡೆ ಇರುತ್ತೆ. ಅನ್ ಮೀನ್ಸ್ ಟ್ರೈನ್ ಮೇಲ್ಗಡೆ ಇರುತ್ತೆ. ಎಷ್ಟು ಸ್ಪೀಡಲ್ಲಿ ಹೋದ್ರೆ ನಿಮ್ಮ ಕರೆಂಟ್ ಕಲೆಕ್ಟ್ ಮಾಡ್ಕೊಂತ ಹೋಗುತ್ತೆ ಅಂದ್ರೆ ಅಪ್ ಟು ಯಾವ ಸ್ಪೀಡ್ ವರ್ಗೂ ಕರೆಂಟ್ ನ ಕಲೆಕ್ಟ್ ಮಾಡಬಹುದು. ಅಪ್ ಟು ಯಾವ ಸ್ಪೀಡ್ ವರ್ಗೂ ನಮ್ಮ ಪ್ಯಾಂಟೋಗ್ರಾಫ್ಗಳು ಕರೆಂಟ್ ಕಲೆಕ್ಟ್ ಮಾಡ್ತವೆ ಅಂತಂದ್ರೆ ದ ಸ್ಪೀಡ್ ಈಸ್ ಅಬೌಟ್ 100 to 130 km/h. Even the train runs 100 to 130 km/h, pantograph collects the current, right? So, even the pantograph collect current at the speed of 100 to 130 km/h. ಒಂದು ಗಂಟೆಗೆ 100 ರಿಂದ 130 ಕಿಲೋಮೀಟರ್ ಅಲ್ಲಿ ಟ್ರೈನ್ ವೇಗವಾಗಿ ಚಲಿಸಿದ್ರು ಪ್ಯಾಂಟೋಗ್ರಾಫ್ ಏನ್ ಮಾಡುತ್ತೆ, ಕರೆಂಟ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗುತ್ತೆ. ದಟ್ಸ್ ಅಡ್ವಾಂಟೇಜ್ ಆಫ್ ಪ್ಯಾಂಟೋಗ್ರಾಫ್, ರೈಟ್? Pantographs are used in railways for the collection of current for the speed of 100 to 130 km ಅಂತ ಕರೀತಾನೆ. Okay, next third one. The currents are collected as large as 1000 or 2000 amperes. ನೋಡಿ, 1000 amperes ಆಗಿರಲಿ 2000 amperes ಆಗಿರಲಿ ನಿಮ್ಮ ಪ್ಯಾಂಟೋಗ್ರಾಫ್ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಅಂದ್ರೆ ಯೋಚನೆ ಮಾಡಬೇಕು. ಪ್ಯಾಂಟೋಗ್ರಾಫ್ಸ್ how the pantographs are efficient ಅಂತ. ಸೊ ಪ್ಯಾಂಟೋಗ್ರಾಫ್ಗಳು 2000 ಆಂಪಿಯರ್ ಇರಲಿ 3000 ಆಂಪಿಯರ್ ಇರಲಿ ಅಷ್ಟು ಕರೆಂಟ್ ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. The currents are collected as large as 2000 or 3000 amperes. 2000 or 3000 amperes. Okay. ಒಂದು 100 ರಿಂದ 130 km/h ಅಲ್ಲಿ ವೇಗವಾಗಿ ಚಲಿಸ್ತಾ ಇದ್ರು ಪ್ಯಾಂಟೋಗ್ರಾಫ್ ಕರೆಂಟ್ ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಟ್ರೈನ್ ಹೋದಂಗೆ ಪ್ಯಾಂಟೋಗ್ರಾಫ್ ಹೋಗ್ತಾ ಇರುತ್ತೆ. ನೋಡಿ, ಟ್ರೈನ್ 130 km/h ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರು ಪ್ಯಾಂಟೋಗ್ರಾಫ್ ಏನ್ ಮಾಡ್ತಾ ಬರುತ್ತೆ, ಕರೆಂಟ್ ನ ಕಲೆಕ್ಟ್ ಮಾಡ್ಕೊಂಡು ಬರುತ್ತೆ. ಸೊ ದಟ್ಸ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಪ್ಯಾಂಟೋಗ್ರಾಫ್. ಅದಲ್ಲದೆ ಎಷ್ಟು ಆಂಪ್ಸ್ ವರೆಗೂ ಕರೆಂಟ್ ಕಲೆಕ್ಟ್ ಮಾಡ್ಕೊಳುತ್ತೆ ಅಂದ್ರೆ 2000 ರಿಂದ 3000 ಆಂಪಿಯರ್ಸ್. ದ ಕರೆಂಟ್ಸ್ ಆರ್ ಕಲೆಕ್ಟೆಡ್ ಆಸ್ ಲಾರ್ಜ್ ಆಸ್ 2000 or 3000 ಆಂಪಿಯರ್ಸ್ ಅಂತ ಕರೀತಾನೆ. 2000 ರಿಂದ 3000 ಆಂಪಿಯರ್ಸ್ ಅಷ್ಟು ಕರೆಂಟ್ ನ ಕಲೆಕ್ಟ್ ಮಾಡ್ಕೊಳ್ಳೋ ತಾಕತ್ತಿದೆ. ಯಾವುದಕ್ಕೆ ಅಂದ್ರೆ ಪ್ಯಾಂಟೋಗ್ರಾಫ್ ಕಲೆಕ್ಟರ್ಸ್. ದಟ್ಸ್ ಅ ಫೋರ್ತ್ ಪಾಯಿಂಟ್. ಥರ್ಡ್ ಪಾಯಿಂಟ್. ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಪ್ಯಾಂಟೋಗ್ರಾಫ್ ನ ಎಲ್ಲಿಡಬೇಕು? ಎಲ್ಲಿಡ್ತೀವಿ? ಟ್ರೈನ್ ಮೇಲ್ಗಡೆ ಇರುತ್ತೆ. ಸೊ ಪ್ಯಾಂಟೋಗ್ರಾಫ್ಸ್ ಆರ್ ಮೌಂಟೆಡ್ ಆನ್ ದ ರೂಫ್ ಆಫ್ ದ ವೆಹಿಕಲ್, ರೈಟ್? ರೂಫ್ ಅಂದ್ರೆ ಮೇಲ್ಗಡೆ. ಸೊ ಪ್ಯಾಂಟೋಗ್ರಾಫ್ಸ್ ಆರ್ ಮೌಂಟೆಡ್ ಆನ್ ದ ರೂಫ್ಸ್ ಆಫ್ ದ ವೆಹಿಕಲ್. ಯೂಶುವಲಿ ಎ ಸ್ಲೈಡಿಂಗ್ ಶೂ ಅಂತಂದ್ರೆ ಏನು ಅಂದ್ರೆ, ಈಗ ನಮ್ಗೆ ಸಣ್ಣ ವೀಲ್ ತರ ಬರುತ್ತೆ, ಆ ವೀಲ್ ರೊಟೇಷನ್ ಆಗುತ್ತೆ. ಯಾಕೆಂದ್ರೆ ಟ್ರೈನ್ ಹೋದಂಗೆ ಆ ವೀಲ್ಗಳು ಏನಾಗ್ತಾ ಬರುತ್ತೆ, ರೊಟೇಟ್ ಆಗ್ತಾ ಬರುತ್ತೆ. ಸೊ ಟ್ರೈನ್ ಜೊತೆನೆ ಪ್ಯಾಂಟೋಗ್ರಾಫ್ ಏನಾಗ್ತಾ ಹೋಗುತ್ತೆ, ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಏನಾಗ್ತಾ ಹೋಗುತ್ತೆ. ಅದಕ್ಕೆ ಸ್ಲೈಡಿಂಗ್ ಶೂ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಲೈಡಿಂಗ್ ಶೂ. ಅಂದ್ರೆ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಮುಂದಕ್ಕೆ ಹೋಗ್ಬೇಕು. ಯಾಕಂದ್ರೆ ಟ್ರೈನ್ ಮುಂದಕ್ಕೆ ಹೋದಂಗೆ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಏನಾಗ್ತಾ ಬರುತ್ತೆ, ಮುಂದಕ್ಕೆ ಹೋಗುತ್ತೆ. ಇದು 4ನೇ ಪಾಯಿಂಟ್ ಬರೀಬೇಕು. ಪ್ಯಾಂಟೋಗ್ರಾಫ್ಸ್ ಆರ್ ಮೌಂಟೆಡ್ ಆನ್ ದ ರೂಫ್ ಆಫ್ ದ ವೆಹಿಕಲ್ ಮೇಲ್ಗಡೆ ಪ್ಯಾಂಟೋಗ್ರಾಫ್ ನ ಪ್ಲೇಸ್ ಮಾಡಬೇಕು. ಪ್ಯಾಂಟೋಗ್ರಾಫ್ಸ್ ಆರ್ ಮೌಂಟೆಡ್ ಆನ್ ದ ರೂಫ್ ಆಫ್ ದ ವೆಹಿಕಲ್. ಪ್ಯಾಂಟೋಗ್ರಾಫ್ಸ್ ಆರ್ ಮೌಂಟೆಡ್ ಆನ್ ದ
ರೂಫ್ ಆಫ್ ದ ವೆಹಿಕಲ್ ಯೂಶುವಲಿ ಎ ಸ್ಲೈಡಿಂಗ್ ಶೂ ಆನ್ ದ ಕಾಂಟ್ಯಾಕ್ಟ್ ಅಂತ ಕರೀತಾನೆ. ಈ ಕಾಂಟ್ಯಾಕ್ಟ್ಗಳು ಹೆಂಗಿರ್ತವೆ ಅಂತಂದ್ರೆ ಸಣ್ಣ ಒಂದು ವೀಲ್ ತರ ಇರ್ತವೆ. ಆ ವೀಲ್ಗಳು ರೊಟೇಟ್ ಆಗ್ತವೆ ಯಾವಾಗ ಅಂತಂದ್ರೆ ಟ್ರೈನ್ ಮುಂದಕ್ಕೆ ಹೋದಂಗೆ ವೀಲ್ಗಳು ಏನಾಗ್ತಾ ಬರುತ್ತೆ ಅದ್ರ ಜೊತೆನೆ ಹೋಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ಪ್ಯಾಂಟೋಗ್ರಾಫ್ ಮುಂದಕ್ಕೆ ಹೋಗ್ತಾ ಇರುತ್ತೆ, ರೈಟ್? ಯಾಕಂದ್ರೆ ಕರೆಂಟ್ ಕಲೆಕ್ಟ್ ಮಾಡಿ ಕಂಟಿನ್ಯೂಸ್ ಕೊಡ್ತಾ ಇರಬೇಕು. ಸೊ ದಟ್ಸ್ ಅ ಮೇಜರ್ ರೀಸನ್. Pantographs are mounted on the roof of the vehicle. Pantographs are mounted on the roof of the vehicle. Usually a sliding shoe on the contact. Pantographs are mounted on the roof of the vehicle. Usually a sliding shoe on the contact. Very important. David and input. Next, fifth one. Pantographs are made up of what? Steel. ಸ್ಟೀಲ್ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಗಟ್ಟಿಯಾಗಿರಬೇಕು. ಯಾಕೆಂದ್ರೆ ಸೊ ಅದು ಬರುತ್ತೆ ಲಾಸ್ಟ್ ಪಾಯಿಂಟ್ ಹೇಳ್ತೀನಿ ನಾನು. ಸೊ ಸ್ಟೀಲ್ ಇಂದ ಯಾಕೆ ಮಾಡುತ್ತಾರೆ? ಸ್ಟೀಲ್ ಇಸ್ ಹಾರ್ಡೆಸ್ಟ್ ಮೆಟೀರಿಯಲ್, ರೈಟ್? ಮೆಟಲ್. ಸೊ ಹಂಗಾಗಿ ಸ್ಟೀಲ್ ಇಂದ ಮಾಡ್ತಾರೆ. ಸ್ಟೀಲ್ ಇಸ್ ಅ ಗುಡ್ ಕಂಡಕ್ಟರ್, ರೈಟ್? ಸೊ ಹಂಗಾಗಿ ಕರೆಂಟ್ ನ ಕಲೆಕ್ಟ್ ಮಾಡೋದಕ್ಕೆ ಸ್ಟೀಲ್ ನ ಯೂಸ್ ಮಾಡ್ತಾರೆ. ಸೊ ಪ್ಯಾಂಟೋಗ್ರಾಫ್ಸ್ ಆರ್ ಮೇಡ್ ಅಪ್ ಆಫ್ ಸ್ಟೀಲ್ ಇಂದ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಇಟ್ ಕ್ಯಾನ್ ಆಪರೇಟ್ ಇನ್ ಬೋತ್ ದ ಡೈರೆಕ್ಷನ್. ಈಗ ಟ್ರೈನ್ ಮತ್ತೆ ವಾಪಸ್ ಬರ್ತಾ ಇದೆ ಅಂದ್ರೆ ಮತ್ತು ಅದೇ ಡೈರೆಕ್ಷನ್ ಅಲ್ಲಿ ವಾಪಸ್ ಬರ್ತಾ ಇದೆ ಅಂತಂದ್ರೆ ಇಟ್ ಕ್ಯಾನ್ ಆಪರೇಟ್ ಇನ್ ಅದರ್ ಡೈರೆಕ್ಷನ್ ಆಲ್ಸೋ. ಈ ಕಡೆಯಿಂದಾನು ಹೋದ್ರು ಟ್ರೈನ್ ಆಪರೇಟ್ ಆಗುತ್ತೆ, ಆ ಕಡೆಯಿಂದ ಬಂದ್ರು ಟ್ರೈನ್ ಆಪರೇಟ್ ಆಗುತ್ತೆ. ದಟ್ ಈಸ್ ಪ್ಯಾಂಟೋಗ್ರಾಫ್ ಕಲೆಕ್ಟ್ ಮಾಡ್ಕೊಂಡ್ ಬರುತ್ತೆ. ಅಂದ್ರೆ ಈ ಕಡೆಯಿಂದನೂ ಪ್ಯಾಂಟೋಗ್ರಾಫ್ ಕಲೆಕ್ಟ್ ಮಾಡುತ್ತೆ, ಆ ಕಡೆಯಿಂದನೂ ಪ್ಯಾಂಟೋಗ್ರಾಫ್ ಕಲೆಕ್ಟ್ ಮಾಡುತ್ತೆ. ಇಟ್ ಕ್ಯಾನ್ ಆಪರೇಟ್ in both the direction. It can operate in both the direction. ಎರಡು ಡೈರೆಕ್ಷನ್ ಅಲ್ಲೂ ಪ್ಯಾಂಟೋಗ್ರಾಫ್ ಆಪರೇಟ್ ಆಗುತ್ತೆ. ಅಂದ್ರೆ ಆ ಕಡೆಯಿಂದನೂ ಟ್ರೈನ್ ಬಂದ್ರು ಕರೆಂಟ್ ಕಲೆಕ್ಟ್ ಮಾಡುತ್ತೆ, ಈ ಕಡೆಯಿಂದ ಟ್ರೈನ್ ಹೋದ್ರು ಕರೆಂಟ್ ಅನ್ನ ಏನ್ ಮಾಡುತ್ತೆ, ಕಲೆಕ್ಟ್ ಮಾಡ್ಕೊಂಡ್ ಬರುತ್ತೆ. ದಟ್ಸ್ ಅ ಪ್ಯಾಂಟೋಗ್ರಾಫ್ ಸ್ಪೆಷಾಲಿಟಿ. ದೆನ್ ಲಾಸ್ಟ್ ಪಾಯಿಂಟ್, ದ ಮೇಜರ್ ಡಿಸ್ಅಡ್ವಾಂಟೇಜ್ ಈಸ್ due to the speed of the train and wind. The disadvantage is due to the speed of the train and wind. ನೋಡಿ, ಟ್ರೈನ್ ಸ್ಪೀಡ್ ಹೋಗ್ತಾ ಇದೆ, ಗಾಳಿ ಎದುರುಗಡೆಯಿಂದ ಬರ್ತಾ ಇದೆ. ಸ್ಪೀಡ್ ಆಫ್ ದ ಟ್ರೈನ್ ಅಂಡ್ ದ ವಿಂಡ್. ಹೌದಾ? ನೋಡಿ, ಸ್ಪೀಡ್ ಆಗಿ ಹೋಗ್ತಾ ಇದೆ ಟ್ರೈನು, ಆ ಕಡೆಯಿಂದ ಗಾಳಿ ಬೀಸ್ತಾ ಇದೆ, ಅಪೋಸಿಟ್ ಡೈರೆಕ್ಷನ್ ಇಂದ ಗಾಳಿ ಬೀಸ್ತಾ ಇರುತ್ತೆ. ಸೊ ಟ್ರೈನ್ ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ. ದೇ ಮಸ್ಟ್ ರೆಸಿಸ್ಟ್ ಅಂತ ಕರೀತಾನೆ. ಅಂದ್ರೆ ಸೊ ಆಟೋಮೆಟಿಕಲಿ ಪ್ಯಾಂಟೋಗ್ರಾಫ್ಗಳು ಸ್ವಲ್ಪ ವೈಬ್ರೇಟ್ ಬರೋಕ್ ಚಾನ್ಸ್ ಮಾಡ್ತವೆ, ಅಥವಾ ಸೊ ಸ್ವಲ್ಪ ಅಲ್ಗಾಡಕ್ ಚಾನ್ಸ್ ಆಗ್ತವೆ. ಸೊ ಅದನ್ನ ರೆಸಿಸ್ಟ್ ಮಾಡಬೇಕು. ದೇ ಮಸ್ಟ್ ರೆಸಿಸ್ಟ್ ಅಂತ ಕರೀತಾನೆ. ದೇ ಮಸ್ಟ್ ರೆಸಿಸ್ಟ್, ರೈಟ್? ಕಿತ್ಕೊಂಡ್ಬರೋ ಚಾನ್ಸಸ್ ಇರುತ್ತೆ, ಪ್ಯಾಂಟೋಗ್ರಾಫ್ಗಳು ಕಿತ್ಕೊಂಡ್ಬರೋ ಚಾನ್ಸಸ್ ಇರುತ್ತೆ. ಬಿಕಾಸ್ ರೀಸನ್ ಯಾಕೆ ಅಂತಂದ್ರೆ ಸ್ಪೀಡ್ ಆಫ್ ದ ಟ್ರೈನ್ ನೋಡಿ, 130 km/h ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಟ್ರೈನು, ಆ ಕಡೆಯಿಂದ ಗಾಳಿ ಬೀಸ್ತಾ ಇರುತ್ತೆ, ವಿಂಡ್ ಡೈರೆಕ್ಷನ್ ಆ ಕಡೆಯಿಂದ ಬರುತ್ತೆ. ಸೊ ಅಪೋಸಿಟ್ ಆದಾಗ ಸೊ ಆಟೋಮೆಟಿಕಲಿ ಪ್ಯಾಂಟೋಗ್ರಾಫ್ಗಳು ಕಿತ್ಕೊಂಡ್ಬರೋ ಚಾನ್ಸಸ್ ಇರುತ್ತೆ. ಇದಲ್ದೇನೆ ಈ ಪಕ್ಷಿಗಳು ಬಂದು ಸ್ಟ್ರೈಕಿಂಗ್ ಆಫ್ ಬರ್ಡ್ಸ್ ಅಂತ ಕರೀತಾರೆ. ಸ್ಟ್ರೈಕಿಂಗ್ ಆಫ್ ಬರ್ಡ್ಸ್. ಈ ಪಕ್ಷಿಗಳು ಅದ್ರ ಜೊತೆ ಸಿಕ್ಕಾಕೊಂಡ್ಬಿಟ್ರೆ ಮುಗೀತು. ಸೊ ಇಟ್ ಶುಡ್ ಬಿ ಅಫೆಕ್ಟೆಡ್ ಟು ದ ಲಿವಿಂಗ್ ಅನಿಮಲ್ಸ್, ರೈಟ್? ಸೊ ದಟ್ಸ್ ಅ ಮೇಜರ್ ಡಿಸ್ಅಡ್ವಾಂಟೇಜ್ ಆಫ್ ಪ್ಯಾಂಟೋಗ್ರಾಫ್. ಒಂದು, ದ ಸ್ಪೀಡ್ ಆಫ್ ದ ಟ್ರೈನ್ಸ್ ಅಂಡ್ ದ ವಿಂಡ್. ಆ ಕಡೆಯಿಂದ ವಿಂಡ್ ಗಾಳಿ ಬೀಸ್ತಾ ಇರುತ್ತೆ, ಈ ಕಡೆ ಸ್ಪೀಡ್ ಆಗಿ ಟ್ರೈನ್ ಹೋಗ್ತಾ ಇದೆ ಅಂದ್ರೆ ದೇ ಮಸ್ಟ್ ರೆಸಿಸ್ಟ್. ಆಟೋಮೆಟಿಕಲಿ ಏನ್ ಮಾಡುತ್ತೆ, ಈ ಪ್ಯಾಂಟೋಗ್ರಾಫ್ಗಳು ಅಲ್ಗಾಡಕ್ ಸ್ಟಾರ್ಟ್ ಆಗ್ತವೆ. ದಟ್ಸ್ ಅ ಮೇಜರ್ ಡಿಸ್ಅಡ್ವಾಂಟೇಜ್. ಅದ್ರ ಜೊತೆ ಸ್ಟ್ರೈಕಿಂಗ್ ಆಫ್ ಬರ್ಡ್ಸ್. ಈ ಪಕ್ಷಿಗಳು ಬಂದು ಆ ಪ್ಯಾಂಟೋಗ್ರಾಫ್ಗೆ ಏನಾದ್ರು ಸಿಗಾಕೊಂಡ್ರೆ ಸತ್ತೋಗೋ ಚಾನ್ಸಸ್ ಇರ್ತವೆ. ಸೊ ಹಂಗಾಗಿ ರೀಸನ್ಸ್. ಸೊ ದಿಸ್ ಅಬೌಟ್ ದ ಪ್ಯಾಂಟೋಗ್ರಾಫ್ ಕಲೆಕ್ಟರ್. ಸೊ ಫಸ್ಟ್ ಒಂದೊಂದೇ ಪಾಯಿಂಟ್ ಬರ್ಕೊಂತವ್ರಿ. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಪ್ಯಾಂಟೋಗ್ರಾಫ್ ಈಸ್ ಫೇವ್ಲಿ ಟೈಪ್ ಪ್ಯಾಂಟೋಗ್ರಾಫ್. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಪ್ಯಾಂಟೋಗ್ರಾಫ್ ಈಸ್ ಫೇವ್ಲಿ ಟೈಪ್ ಪ್ಯಾಂಟೋಗ್ರಾಫ್. Second one, pantographs are used to collect the current. Pantographs are used in railways. Pantographs are used in railways for the collection of current of the speed 100 to 130 km/h. ನೋಡಿ, 100ರಿಂದ 130 km/h ಅಲ್ಲಿ ಟ್ರೈನ್ ಚಲಿಸ್ತಾ ಇದ್ರೂನು ಪ್ಯಾಂಟೋಗ್ರಾಫ್ಗಳು ಕರೆಂಟ್ ನ ಕಲೆಕ್ಟ್ ಮಾಡ್ಕೊಂತವೆ. ಎಲ್ಲಿವರೆಗೂ ಕರೆಂಟ್ ಕಲೆಕ್ಟ್ ಮಾಡ್ಕೊಂತವೆ ಅಂದ್ರೆ 2000 ಇಂದ 3000 ಆಂಪಿಯರ್ಸ್. ದ ಕರೆಂಟ್ಸ್ ಆರ್ ಕಲೆಕ್ಟೆಡ್ ಆಸ್ ಲಾರ್ಜ್ ಆಸ್ 2000 or 3000 ಆಂಪಿಯರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ 4ನೇ ಪಾಯಿಂಟ್,
ಹಂಗಾರೆ ಪ್ಯಾಂಟೋಗ್ರಾಫ್ ನ ಎಲ್ಲಿ ಪ್ಲೇಸ್ ಮಾಡಬೇಕು? ಪ್ಯಾಂಟೋಗ್ರಾಫ್ಸ್ ಆರ್ ಮೌಂಟೆಡ್ ಆನ್ ದ ರೂಫ್ ಆಫ್ ದ ವೆಹಿಕಲ್. ಈ ಟ್ರೈನ್ ಮೇಲ್ಗಡೆ ಪ್ಯಾಂಟೋಗ್ರಾಫ್ ನ ಇನ್ಸ್ಟಾಲ್ ಮಾಡ್ತಾರೆ. ಪ್ಯಾಂಟೋಗ್ರಾಫ್ಸ್ ಆರ್ ಮೌಂಟೆಡ್ ಆನ್ ದ ರೂಫ್ ಆಫ್ ದ ವೆಹಿಕಲ್, ಯೂಶುವಲಿ ಎ ಸ್ಲೈಡಿಂಗ್ ಶೂ ಆನ್ ದ ಕಾಂಟ್ಯಾಕ್ಟ್. ಈಗ ಟ್ರೈನ್ ಮುಂದಕ್ಕೆ ಹೋದ್ರೆ ಪ್ಯಾಂಟೋಗ್ರಾಫ್ ಅದ್ರ ಜೊತೆ ಹೋಗ್ತಾ ಇರಬೇಕು. ಸೊ ಹಂಗಾಗಿ ಅದಕ್ಕೆ ಏನ್ ಮಾಡ್ತಾರೆ, ಸಮ್ ವೀಲ್ಸ್ ನ ಪ್ಲೇಸ್ ಮಾಡ್ತಾನೆ. ಅದಕ್ಕೆ ನಾವು ಸ್ಲೈಡಿಂಗ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ, ಸ್ಲೈಡಿಂಗ್ ಶೂ ಅಂತ ಕರಿತೀವಿ. ಸ್ಲೈಡಿಂಗ್ ಶೂ ನ ಪ್ಲೇಸ್ ಮಾಡ್ತಾನೆ. ಸೊ ಯಾವಾಗ ಟ್ರೈನ್ ಮುಂದಕ್ಕೆ ಹೋಗುತ್ತೆ, ಸೊ ದಟ್ಸ್ ವೀಲ್ಸ್ ಇಸ್ ಆಲ್ಸೋ ರೊಟೇಟೆಡ್. ಸೊ ಟ್ರೈನ್ ಮುಂದಕ್ಕೆ ಹೋದಂಗೆ ಪ್ಯಾಂಟೋಗ್ರಾಫ್ ಮುಂದಕ್ಕೆ ಹೋಗುತ್ತೆ. Pantographs are mounted on the roof of the vehicle, usually a sliding shoe for the contact. Okay, next. ಹಂಗಾರೆ ಯಾವ್ದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಪ್ಯಾಂಟೋಗ್ರಾಫ್ಸ್? ಪ್ಯಾಂಟೋಗ್ರಾಫ್ಸ್ ಆರ್ ಮೇಡ್ ಅಪ್ ಆಫ್ ಸ್ಟೀಲ್. ಸ್ಟೀಲ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ದೆನ್ ಅಗೇನ್ ಇಟ್ ಕ್ಯಾನ್ ಆಪರೇಟ್ ಇನ್ ಬೋತ್ ದ ಡೈರೆಕ್ಷನ್. ಎರಡು ಡೈರೆಕ್ಷನ್ ಅಲ್ಲೂ ಆಪರೇಟ್ ಆಗುತ್ತೆ. ಅಂದ್ರೆ ಆ ಕಡೆಯಿಂದನೂ ಪ್ಯಾಂಟೋಗ್ರಾಫ್ಸ್ ಗಳು ವರ್ಕ್ ಆಗ್ತವೆ, ಈ ಕಡೆಯಿಂದನೂ ಪ್ಯಾಂಟೋಗ್ರಾಫ್ ಗಳು ವರ್ಕ್ ಆಗ್ತವೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಏನ್ ಹೇಳಿದೆ ನಾನು, ದ ಡಿಸ್ಅಡ್ವಾಂಟೇಜ್ ಈಸ್ ಡ್ಯೂ ಟು ಸ್ಪೀಡ್ ಆಫ್ ದ ಟ್ರೈನ್ ಅಂಡ್ ದ ವಿಂಡ್. ವೇಗವಾಗ ಟ್ರೈನ್ ಹೋಗ್ತಾ ಇದೆ, ಅದರ ಎದುರುಗಡೆ ವಿಂಡ್ ಬರ್ತಾ ಇದೆ. ಸ್ಪೀಡ್ ಆಫ್ ದ ಟ್ರೈನ್ ಅಂಡ್ ದ ವಿಂಡ್ ದೇ ಮಸ್ಟ್ ರೆಸಿಸ್ಟ್. ಸೊ ಆಟೋಮೆಟಿಕಲಿ ಪ್ಯಾಂಟೋಗ್ರಾಫ್ಗಳು ಫೇಲ್ ಆಗೋ ಚಾನ್ಸಸ್ ಇರ್ತವೆ. ಅದಲ್ದೇನೆ ಈ ಪಕ್ಷಿಗಳು ಅದ್ರ ಬಂದು ಬಡದಾಗ ಸೊ ಪಕ್ಷಿಗಳು ಸಾಯುವಂತ ಚಾನ್ಸಸ್ ಇರ್ತವೆ. ನೋಡಿ, ಇವೆಲ್ಲ ಸಮಸ್ಯೆಗಳು ನಾವು ಪ್ಯಾಂಟೋಗ್ರಾಫ್ ಅಲ್ಲಿ ಎದುರಿಸ್ತೀವಿ. ಸೊ ಬಟ್ ಏನು ಮಾಡಂಗಿಲ್ಲ, ಸ್ಟಿಲ್ ವಿ ಆರ್ ಯೂಸಿಂಗ್ ದಟ್ ಕಾನ್ಸೆಪ್ಟ್. ಪ್ಯಾಂಟೋಗ್ರಾಫ್ ನ ಬಳಕೆ ಮಾಡ್ತಾ ಇದೀವಿ. ಸೊ ಇಷ್ಟನ್ನು ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಬಹಳ ಸಿಂಪಲ್ ಆಗಿ ಮುಗಿದೋಗುತ್ತೆ. ಸೊ ಇನ್ನೊಂದ್ಸತಿ ಹೇಳ್ತೀನಿ ನಾನು, ಪ್ಯಾಂಟೋಗ್ರಾಫ್ ಕಲೆಕ್ಟರ್. ದಿಸ್ ಇಸ್ ಅಬೌಟ್ ದ 3 ಡಿಸೈನ್ಸ್. ಒಂದು ಫೇವ್ಲಿ ಟೈಪ್ ಪ್ಯಾಂಟೋಗ್ರಾಫ್, ಓಪನ್ ಫ್ರೇಮ್, ಕ್ರಾಸ್ಡ್ ಆರ್ಮ್. ಫಸ್ಟ್ ಪಾಯಿಂಟ್ ಬರೀರಿ. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಪ್ಯಾಂಟೋಗ್ರಾಫ್ಸ್ ಈಸ್ ಫೇವ್ಲಿ ಟೈಪ್ ಪ್ಯಾಂಟೋಗ್ರಾಫ್. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಪ್ಯಾಂಟೋಗ್ರಾಫ್ ಈಸ್ ಫೇವ್ಲಿ ಟೈಪ್ ಪ್ಯಾಂಟೋಗ್ರಾಫ್ಸ್. ಸೆಕೆಂಡ್ ಪಾಯಿಂಟ್, ಅಪ್ ಟು ಎಷ್ಟು ಸ್ಪೀಡ್ ವರೆಗೂ ಕರೆಂಟ್ ನ ಕಲೆಕ್ಟ್ ಮಾಡ್ಕೊಂತಾನೆ ಬರುತ್ತೆ ಅಂತಂದ್ರೆ, ಪ್ಯಾಂಟೋಗ್ರಾಫ್ಸ್ ಆರ್ ಯೂಸ್ಡ್ ಇನ್ ರೈಲ್ವೇಸ್ for the collection of current the speed of 100 to 130 km/h. 100 ರಿಂದ 130 km/h ಒಳಗೆ ಹೋಗ್ತಾ ಇದ್ರು, ಟ್ರೈನ್ ಚಲಿಸ್ತಾ ಇದ್ರು, ಪ್ಯಾಂಟೋಗ್ರಾಫ್ ಏನ್ ಮಾಡ್ತಾ ಬರುತ್ತೆ, ಕರೆಂಟ್ ನ ಕಲೆಕ್ಟ್ ಮಾಡ್ಕೊಂತ ಬರುತ್ತೆ. ಹಂಗಾರೆ ಎಷ್ಟು ಕರೆಂಟ್ ಕಲೆಕ್ಟ್ ಮಾಡಬಹುದು? ಮ್ಯಾಕ್ಸಿಮಮ್ ಎಷ್ಟು ಕರೆಂಟ್ ಕಲೆಕ್ಟ್ ಮಾಡಬಹುದು ಪ್ಯಾಂಟೋಗ್ರಾಫ್? ದ ಕರೆಂಟ್ಸ್ ಆರ್ ಕಲೆಕ್ಟೆಡ್ ಆಸ್ ಲಾರ್ಜ್ ಆಸ್ 2000 or 3000 ಆಂಪಿಯರ್ಸ್. 2000 ಅಥವಾ 3000 ಆಂಪಿಯರ್ಸ್ ಅಷ್ಟು ಕರೆಂಟ್ ಕಲೆಕ್ಟ್ ಮಾಡೋ ತಾಕತ್ತು ಯಾರಿದೆ? ಪ್ಯಾಂಟೋಗ್ರಾಫ್ ಕಲೆಕ್ಟರ್ಗೆ. 4ನೇ, ಹಂಗಾರೆ ಪ್ಯಾಂಟೋಗ್ರಾಫ್ ನ ಎಲ್ಲಿಡಬೇಕು? ಪ್ಯಾಂಟೋಗ್ರಾಫ್ಸ್ ಆರ್ ಮೌಂಟೆಡ್ ಆನ್ ದ ರೂಫ್ ಆಫ್ ದ ವೆಹಿಕಲ್. ಅದಕ್ಕೆ ಏನ್ ಫಿಕ್ಸ್ ಮಾಡಿರ್ಬೇಕು ಅಂತ ಹೇಳಿದೀನಿ. ಸೊ ಸಮ್ ರೊಟೇಟಿಂಗ್ ವೀಲ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಅದಕ್ಕೆ ಸ್ಲೈಡಿಂಗ್ ಶೂ ಅಂತ ಕರಿತೀವಿ. ಯೂಶುವಲಿ ಎ ಸ್ಲೈಡಿಂಗ್ ಶೂ ಫಾರ್ ದ ಕಾಂಟ್ಯಾಕ್ಟ್. ನೆಕ್ಸ್ಟ್, ಪ್ಯಾಂಟೋಗ್ರಾಫ್ಸ್ ಆರ್ ಮೇಡ್ ಅಪ್ ಆಫ್ ವಾಟ್? ಸ್ಟೀಲ್. ಸ್ಟೀಲ್ ಇಂದ ಮಾಡಿರ್ತಾರೆ ಪ್ಯಾಂಟೋಗ್ರಾಫ್ಸ್. ಪ್ಯಾಂಟೋಗ್ರಾಫ್ಸ್ ಆರ್ ಮೇಡ್ ಅಪ್ ಆಫ್ ಸ್ಟೀಲ್. ನೆಕ್ಸ್ಟ್, 6ನೇದು, ಇಟ್ ಕ್ಯಾನ್ ಆಪರೇಟ್ ಇನ್ ಬೋತ್ ದ ಡೈರೆಕ್ಷನ್. ಎರಡು ಡೈರೆಕ್ಷನ್ ಇಂದ ಪ್ಯಾಂಟೋಗ್ರಾಫ್ಸ್ ಗಳನ್ನ ಆಪರೇಟ್ ಮಾಡಬಹುದು. ಅಂದ್ರೆ ಆ ಕಡೆಯಿಂದನೂ ಪ್ಯಾಂಟೋಗ್ರಾಫ್ ಗಳು ವರ್ಕ್ ಆಗ್ತವೆ, ಈ ಕಡೆ ಡೈರೆಕ್ಷನ್ ಇಂದ ಹೋದ್ರು ಪ್ಯಾಂಟೋಗ್ರಾಫ್ ಗಳು ವರ್ಕ್ ಆಗ್ತವೆ. ಇಟ್ ಕ್ಯಾನ್ ಆಪರೇಟ್ ಇನ್ ಬೋತ್ ದ ಡೈರೆಕ್ಷನ್. ಪ್ಯಾಂಟೋಗ್ರಾಫ್ ಆರ್ ಮೇಡ್ ಅಪ್ ಆಫ್ ಸ್ಟೀಲ್. Pantographs are mounted on the roof of the vehicle, usually a sliding shoe for the contacts. Pantographs collect the current as large as 2000 or 3000 amperes. Pantographs are used in railways for the collection of current at the speed of 100 to 130 km/h. Pantograph most commonly also Fevli type pantographs. Next, last point ಏನು ಬರೀರಿ ಅಂದ್ರೆ, what is the disadvantage of that pantograph? Pantograph disadvantage ಏನು ಅಂದ್ರೆ, due to the speed of the train and the wind in the opposite direction ಅಲ್ಲಿ ಏನ್ ವಿಂಡ್ ಬರ್ತಾ ಇರುತ್ತೆ, they must resist ಮಾಡುತ್ತೆ. ಏನ್ ರೆಸಿಸ್ಟ್ ಮಾಡುತ್ತೆ ಅಂದ್ರೆ, ಪ್ಯಾಂಟೋಗ್ರಾಫ್ ಗಳು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಇಟ್ ಶುಡ್ ಬಿ ಕೊಲಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ಅ ಮೇಜರ್ ಡಿಸ್ಅಡ್ವಾಂಟೇಜ್. ಅದಲ್ದೇನೆ ಪಕ್ಷಿಗಳು, ಸೊ ಪ್ರಾಣಿಗಳು ಅಥವಾ ಏನಾದ್ರು ಏನಾದ್ರು ಲಿವಿಂಗ್ ಬೀಯಿಂಗ್ಸ್ ಗಳು ಇದ್ರೆ, ಸೊ ಇಫ್ ಎನಿ ಕಾಂಟ್ಯಾಕ್ಟಿಗೆ ಬಂತು ಅಂದ್ರೆ, ಪ್ಯಾಂಟೋಗ್ರಾಫ್ ಕಾಂಟ್ಯಾಕ್ಟಿಗೆ ಬಂತು ಅಂದ್ರೆ ಸಾಯೋ ಚಾನ್ಸಸ್ ಇರ್ತವೆ. ಇವೆಲ್ಲ ಡಿಸ್ಅಡ್ವಾಂಟೇಜಸ್ ಗಳು ಅಂತ ಕರೀತಾನೆ. The disadvantage is due to speed of the train and the wind. They must resist, and also striking of birds. Striking ಅಂದ್ರೆ ಏನು? ಕಾಂಟ್ಯಾಕ್ಟ್ ಅಂತ. Striking of birds and also striking of birds. ನೋಡಿ, ಇಷ್ಟು ಪಾಯಿಂಟ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇನ್ನೊಂದ್ಸತಿ ಹೇಳ್ತೀನಿ. There are 3 designs: Fevli type pantograph, open frame, crossed arm. First point ಬರೀರಿ. Most commonly used pantograph is Fevli type pantographs. Pantographs are used in railways for the collection of current up to the speed of 100 to 130 km/h. The currents are collected as large as 2000 or 3000 amperes. Pantographs are mounted on the roof of the vehicle, usually a sliding shoe for the contact. Next, pantographs are made up of steel. Next, it can operate in both the direction. The disadvantage of pantograph is due to speed of the train and wind. They must
resist. They must resist, and also striking of birds. This is the concept of current collection by using pantograph collector. Okay, so ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ನೀಟಾಗಿ ಬರೀರಿ. ಸೊ 5 ಮಾರ್ಕ್ಸ್ ಕೇಳ್ಬೋದು. ನಾನು ಒಂದು 7 ಪಾಯಿಂಟ್ ಬರೆದಿದ್ದೀನಿ. ಸೊ ನೀಟಾಗಿ ಡಯಾಗ್ರಾಮ್ ಹಾಕಿ 7 ಪಾಯಿಂಟ್ ಬರೀರಿ, ಮುಗಿದೋದು. ನೆಕ್ಸ್ಟ್ ಲಾಸ್ಟ್ ಆಫ್ ದಿಸ್ ಚಾಪ್ಟರ್. ಸೊ ಲಾಸ್ಟ್ ಆಫ್ ದಿಸ್ ಚಾಪ್ಟರ್, ಈ ಚಾಪ್ಟರ್ನ ಕೊನೆಯ ಒಂದು ಕಾನ್ಸೆಪ್ಟ್, ದಟ್ ಈಸ್ ಟ್ರೈನ್ ಲೈಟಿಂಗ್. ಲೈಟ್ನಿಂಗ್ ಅಲ್ಲ, ಟ್ರೈನ್ ಲೈಟಿಂಗ್. ಲೈಟ್ನಿಂಗ್ ಅಂದ್ರೆ ಬೇರೆ, ಲೈಟಿಂಗ್, ಟ್ರೈನ್ ಲೈಟಿಂಗ್. ಒಳಗಡೆ ಲೈಟಿಂಗ್ ಯಾವ ತರ ಇರುತ್ತೆ, ಟ್ರೈನ್ ಲೈಟಿಂಗ್ ನ ಯಾವ ತರ ಮಾಡ್ತಾರೆ, ಯಾವ ತರ ಡಿಸೈನ್ ಮಾಡ್ತಾರೆ ಅನ್ನೋದು ಇದು ಕಾನ್ಸೆಪ್ಟ್. ದಿಸ್ ಇಸ್ ಲಾಸ್ಟ್ ಕಾನ್ಸೆಪ್ಟ್. ಕೇಳಿಯೇನೆ ಸುಮಾರು ಸತಿ ಬಂದಿದೆ. ರೈಟ್ ಎ ಶಾರ್ಟ್ ನೋಟ್ಸ್ ಆನ್ ಟ್ರೈನ್ ಲೈಟಿಂಗ್ ಅಂತ ಪ್ರಶ್ನೆ ಕೇಳ್ಬೋದು, ಬಂದಿದೆ ಸುಮಾರು ಸತಿ, ಕೇಳಿಯೇನೆ. ಇಸ್ ಅ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್. ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಟ್ರಾಕ್ಷನ್ ಅನ್ನೋದು ಬಹಳ ಇಂಪಾರ್ಟೆಂಟು. ಸುಮಾರು ಸತಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳೆಲ್ಲ ಬಂದಿದೆ. ಸೊ ಕ್ವಶನ್ ಪೇಪರ್ಸ್ ಫಾಲೋ ಮಾಡ್ರಿ. ನಾನು ಇವತ್ತೇನು ಇಷ್ಟು ವಿಡಿಯೋಸ್ ಮಾಡಿದ್ದೀನಿ, ಇಷ್ಟು ವಿಡಿಯೋಸು ನಿಮ್ಮ ಸಿಲೆಬಸ್ ಇರುವಂಥದ್ದು. ಸೊ ನೀಟಾಗಿ ಎಲ್ಲ ವಿಡಿಯೋಸ್ಗಳನ್ನ ತಾಳ್ಮೆಯಿಂದ ನಿಧಾನಕ್ಕೆ ನೋಡಿ, ವಿತ್ ರೆಸ್ಪೆಕ್ಟಿವ್ ನೋಟ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಟ್ರೈನ್ ಲೈಟಿಂಗ್. ಸೊ ಟ್ರೈನ್ ಲೈಟಿಂಗ್ ಅಂದ್ರೆ ಏನು? ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾಸೆಂಜರ್ ರಿಕ್ವೈರ್ಮೆಂಟ್, ರೈಟ್? ಸೊ ಒಬ್ಬ ಪ್ಯಾಸೆಂಜರ್ಗೆ ಟ್ರೈನ್ ಲೈಟಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ನೈಟ್ ಜರ್ನಿ ಮಾಡೋರು ಇರ್ತಾರೆ, ಅಥವಾ ಸೊ ಸಮ್ ಸ್ಪೆಷಲ್ ಕೋಟಾ ಪೀಪಲ್ಸ್ ಇರ್ತಾರೆ. ಸೊ ಅವರಿಗೆಲ್ಲ ಸಮ್ ಲೈಟಿಂಗ್ಸ್ ಎಸೆನ್ಷಿಯಲ್ ಇದೆ. ಫಾರ್ ಎಕ್ಸಾಂಪಲ್ ಫ್ಯಾನ್ ಆಗಿರ್ಬೋದು. ಸೊ ಇವಾಗೆಲ್ಲ ಟಿವಿ ಎಲ್ಲ ಇನ್ಸ್ಟಾಲ್ ಆಗಿದೆ, ವೈಫೈ ಎಲ್ಲ ಬಂದಿದೆ. ಸೊ ಅಂದ್ರೆ ಸಮ್ ಪ್ಯಾಸೆಂಜರ್ ರಿಕ್ವೈರ್ಮೆಂಟ್ ಏನಿದೆ, ಆ ಎಲ್ಲ ರಿಕ್ವೈರ್ಮೆಂಟ್ಗಳು ನಮ್ಮ ಟ್ರೈನ್ಗಳು ಇವತ್ತು ಫೆಸಿಲಿಟಿ ಕೊಡ್ತಾ ಇದೆ. ಸೊ ಲೈಟಿಂಗ್ ಅದರಲ್ಲಿ ಒಂದು ವಿಶೇಷತೆ. ಸೊ ಟ್ರೈನ್ ಲೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವ ತರ ಡಿಸೈನ್ ಮಾಡ್ತಾನೆ ಅಂದ್ರೆ, ಟ್ರೈನ್ ಲೈಟಿಂಗ್ ಅಲ್ಲಿ ಒಳಗಡೆ ಯಾವ ತರ ಡಿಸೈನ್ ಆಗಿರುತ್ತೆ, ಹೆಂಗೆ ಅದನ್ನ ಕಂಟ್ರೋಲ್ ಮಾಡ್ತಾರೆ ಅನ್ನೋದನ್ನ ಒಂದು ಸರ್ಕ್ಯೂಟ್ ಬರೀಬೇಕು. ಸಿಂಪಲ್ ಸರ್ಕ್ಯೂಟ್ ಅದು. ಇದನ್ನ ಅರ್ಥ ಮಾಡ್ಕೊಂಡು ಬರೀರಿ ಅಷ್ಟೇ.
ಓಕೆ, ದಿಸ್ ಇಸ್ ದ ಡಿಸೈನ್ ಆಫ್ ಟ್ರೈನ್ ಲೈಟಿಂಗ್. ನೋಡಿ, ಟ್ರೈನ್ ಲೈಟಿಂಗ್ ಒಳಗಡೆ ಈ ತರ ಡಿಸೈನ್ ಮಾಡಿರ್ತಾನೆ ಕಂಟ್ರೋಲಿಂಗಿಗೆ, ಬಹಳ ಸಿಂಪಲ್ ಆಗಿರುವಂಥದ್ದು. ಸೊ ಟ್ರೈನ್ ಲೈಟಿಂಗ್ ಅಂದ್ರೆ ಬೇರೆ ಏನಲ್ಲ, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾಸೆಂಜರ್ ರಿಕ್ವೈರ್ಮೆಂಟ್. ಪ್ಯಾಸೆಂಜರ್ಗೆ ಬೇಕಾಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಇದು ಲೈಟಿಂಗ್ ಅನ್ನೋದು, ಪ್ಯಾಸೆಂಜರ್ ರಿಕ್ವೈರ್ಮೆಂಟ್. ಸೊ ಹಂಗಾರೆ ಯಾವ ಥರ ಲೈಟಿಂಗ್ಸ್ನ ಬಳಕೆ ಮಾಡ್ತಾನೆ ನಮ್ಮ ಎಲೆಕ್ಟ್ರಿಕಲ್ ಟ್ರೈನ್ಸ್ಗಳಲ್ಲಿ ಅಂತಂದರೆ ಭಾಳ ಸಿಂಪಲ್. ನೋಡಿ, ಟ್ರೈನ್ಸ್ ವೀಲ್ಗಳಿರುತ್ತೆ, ಟ್ರೈನ್ ವೀಲ್ಸ್ಗಳಿರುತ್ತೆ. ಈ ವೀಲ್ಸ್ಗೆ ನಾವು ಎಲೆಕ್ಟ್ರಿಕಲ್ ಮೋಟರ್ನ, ಡಿ ಸಿ ಮೋಟರ್ ಅಥವಾ ಇಂಡಕ್ಷನ್ ಮೋಟರ್ನ ಕನೆಕ್ಟ್ ಮಾಡ್ತೀವಿ. ಸೊ ಡಿ ಸಿ ಮೋಟರ್ಗೆ ಸಪ್ಲೈ ಕೊಟ್ಟರೆ ಡಿ ಸಿ ಮೋಟರ್ ರೊಟೇಷನ್ ಆಗುತ್ತೆ, ಈಸ್ ಇನ್ ಕಪ್ಲಿಂಗ್ ವಿತ್ ವೀಲ್ಸ್, ವೀಲ್ಸ್ ಆಲ್ಸೋ ರೊಟೇಟೆಡ್. ಆ ವೀಲ್ಸಿಗೆ ಏನು ಮಾಡ್ತೀವಿ, ಥ್ರೂ ಬೆಲ್ಟ್ ಮುಖಾಂತರ ಇಲ್ಲಿ ಡಿ ಸಿ ಜನರೇಟರ್ ಅಥವಾ ಬ್ರಷ್ಲೆಸ್ ಆಲ್ಟರ್ನೇಟರ್ನ ಬಳಕೆ ಮಾಡ್ತಾನೆ ಟ್ರೈನ್ ಲೈಟಿಂಗಿಗೆ. ಸೊ ಟ್ರೈನ್ ಲೈಟಿಂಗ್ಸಿಗೆ ಮೇಜರ್ಲಿ ವಿ ಆರ್ ಯೂಸ್ ಡಿಸಿ ಜನರೇಟರ್ ಆರ್ ಬ್ರಷ್ಲೆಸ್ ಆಲ್ಟರ್ನೇಟರ್. ಮೇಜರ್ ಬಳಸೋದು ಬ್ರಷ್ಲೆಸ್ ಆಲ್ಟರ್ನೇಟರ್ನ ಬಳಕೆ ಮಾಡ್ತೀವಿ ಜಾಸ್ತಿ. ನೋಡಿ, ಜನರೇಟರ್ನೇ ಬಳಕೆ ಮಾಡಬೇಕು, ಮೋಟರ್ ಅಲ್ಲ. ಜನರೇಟರ್ ಯಾಕೆ ಅಂತಂದ್ರೆ ಜನರೇಟ್ ಎಲೆಕ್ಟ್ರಿಸಿಟಿ. ಲೈಟಿಂಗ್ ಕೊಡಬೇಕು ಅಂದ್ರೆ ನಂಗೆ ಎಲೆಕ್ಟ್ರಿಸಿಟಿ ಬೇಕು, ಜನರೇಟರ್ ಕೆಲಸ ಮಾಡುತ್ತೆ. ಜನರೇಟರ್ ಅಲ್ಲಿ 2 ಜನರೇಟರ್ ಬಳಕೆ ಮಾಡಬಹುದು, ಒಂದು ಡಿ ಸಿ ಜನರೇಟರ್ ಅಥವಾ ಬ್ರಷ್ಲೆಸ್ ಆಲ್ಟರ್ನೇಟರ್ನ ಬಳಕೆ ಮಾಡಬೇಕು. ಈಗ ಜನರೇಟರ್ ಅಂತ ಕಾನ್ಸೆಪ್ಟ್ ಹೇಳಿದ್ರೆ ಅದಕ್ಕೆ ಪ್ರೈಮ್ ಮೂವರ್ ಬೇಕು. ಪ್ರೈಮ್ ಮೂವರ್ನ ಹೊರಗಡೆ ತಗೊಂಬರೋ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ನಾವು ವೀಲ್ಸ್ ಗಳಿಗೆ ಏನ್ ಮಾಡಿದೀವಿ, ಕಪ್ಲಿಂಗ್ ಮಾಡಿದೀವಿ. ಯಾವ್ದನ್ನ ಮೋಟರ್ ರೊಟೇಟ್ ಆದಂಗೆ ವೀಲು ಏನಾಗುತ್ತೆ, ರೊಟೇಷನ್ ಆಗುತ್ತೆ. ಸೊ ಟ್ರೈನ್ ಮುಂದಕ್ಕೆ ಹೋಗುತ್ತೆ. ಆ ವೀಲ್ ಏನ್ ರೊಟೇಷನ್ ಆಗ್ತಾ ಇದೆ, ರೊಟೇಟ್ ಆಗ್ತಿರುವಂತ ವೀಲ್ ನೇ ಪ್ರೈಮ್ ಮೂವರ್ ಆಗಿ ವರ್ಕ್ ಆಗಬೇಕು. ದಟ್ಸ್ ರೊಟೇಷನ್ ಆಫ್ ದ ವೀಲ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಪ್ರೈಮ್ ಮೂವರ್, ರೈಟ್? ಸೊ ಪ್ರೈಮ್ ಮೂವರ್ ಆಗಿ ವರ್ಕ್ ಆಗುತ್ತೆ. ಆ ಪ್ರೈಮ್ ಮೂವರ್ ನ ಏನ್ ಮಾಡ್ತೀವಿ ಅಂತಂದ್ರೆ ಜನರೇಟರ್ಗೆ ಏನ್ ಮಾಡ್ತೀವಿ, ಬೆಲ್ಟ್ ಮುಖಾಂತರ ಆಕ್ಸೆಲ್, ವೀಲ್ ಗಳಿಗೆ ಆಕ್ಸೆಲ್ ಅಂತ ಕರಿತೀವಿ. ಆ ಆಕ್ಸೆಲ್ ನ ಏನ್ ಮಾಡ್ತೀವಿ ಅಂದ್ರೆ ಆಕ್ಸೆಲ್ ರೊಟೇಟ್ ಆದಂಗೆ ಸೊ ಬೆಲ್ಟ್ ಮುಖಾಂತರ ಡಿ ಸಿ ಜನರೇಟರ್ಗೆ ಕೊಡ್ತೀವಿ. ಡಿ ಸಿ ಜನರೇಟರ್ಗೆ ಕೊಟ್ಟ ತಕ್ಷಣ ಏನಾಗುತ್ತೆ, ಸೊ ಜನರೇಟರ್ಗೆ ಸೊ ಆಟೋಮೆಟಿಕಲಿ ಶಾಫ್ಟ್ ನ ರೊಟೇಷನ್ ಮಾಡ್ತಾ ಇರುತ್ತೆ. ಶಾಫ್ಟ್ ನ ರೊಟೇಷನ್ ಮಾಡಿದಂಗೆ ಎಲೆಕ್ಟ್ರಿಸಿಟಿ ಜನರೇಷನ್ ಆಗುತ್ತೆ ಅನ್ನೋದು ಗೊತ್ತು. ಸೊ ಮತ್ತೆ ಅದನ್ನ ಡೀಪ್ ಹೇಳೋ ಅವಶ್ಯಕತೆ ಇಲ್ಲ. ಸೊ ಕಾನ್ಸೆಪ್ಟ್ ಇಷ್ಟೇ. ಟ್ರೈನ್ ವೀಲ್ಸ್ ಏನು ಕಪ್ಲಿಂಗ್ ಮಾಡಿದೀವಿ ಅಥವಾ ಟ್ರೈನ್ ವೀಲ್ಸ್ ನ ಏನ್ ಯೂಸ್ ಮಾಡ್ತಾ ಇದೀವಿ, ದಟ್ ವೀಲ್ ರೊಟೇಷನ್ ಆದಂಗೆ ಸೊ ಕಪ್ಲಿಂಗ್ ಮಾಡ್ತಾರೆ. ಯಾವ್ದಕ್ಕೆ ಅಂತಂದ್ರೆ ಜನರೇಟರ್ ಶಾಫ್ಟ್ ಗೆ. ಯಾಕಂದ್ರೆ ವೀಲ್ ರೊಟೇಷನ್ ಆಗ್ತಾ ಇದೆ ಅಂದ್ರೆ ಪ್ರೈಮ್ ಮೂವರ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಆ ಪ್ರೈಮ್ ಮೂವರ್ ನ ಏನ್ ಮಾಡಿದ್ವಿ, ಜನರೇಟರ್ ಶಾಫ್ಟ್ ಗೆ ಕಪ್ಲಿಂಗ್ ಮಾಡಿದ್ವಿ. ಅಲ್ಲಿ ವೀಲ್ ರೊಟೇಟ್ ಆದಂಗೆ ಸೊ ಜನರೇಟರ್ ಶಾಫ್ಟ್ ಏನೋ ರೊಟೇಟ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಬರುತ್ತೆ. ಸೊ ಇದು ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಟ್ರೈನ್ ರನ್ ಆದಾಗ ಮಾತ್ರ ಜನರೇಟರ್ ಏನ್ ಮಾಡುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುತ್ತೆ. ಈಗ ಟ್ರೈನ್ ಸ್ಟೇಷನರಿ ಆಗಿ ನಿಂತ್ಕೊಂತು ಅಂದಾಗ ಸೊ ಟ್ರೈನ್ ಲೈಟಿಂಗ್ ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ವಿ ಹ್ಯಾವ್ ಟು ಯೂಸ್ ಬ್ಯಾಟ್ರಿನ ಬಳಕೆ ಮಾಡಿಕೊಂಡು, ಬ್ಯಾಟ್ರೀಸ್ ನ ಯೂಸ್ ಮಾಡಿಕೊಂಡು, ವೆನ್ ದ ಟ್ರೈನ್ ಇಸ್ ಇನ್ ಸ್ಟೇಷನರಿ, ಟ್ರೈನ್ ಯಾವಾಗ ಸ್ಟೇಷನರಿ ಆಗಿರುತ್ತೆ ಬ್ಯಾಟ್ರಿನ ಬಳಕೆ ಮಾಡಿಕೊಂಡು ವಿ ಹ್ಯಾವ್ ಟು ಗಿವ್ ಅ ಲೈಟಿಂಗ್ ಟು ದ ಟ್ರೈನ್ಸ್, ರೈಟ್? ಸೊ ದಟ್ಸ್ ಅ ಮೇಜರ್ ಐಡಿಯಾಸ್. ಒಂದು ತಲೆ ಹೊಡೆ ಇಟ್ಕೋಬೇಕು. ಪ್ಯಾಸೆಂಜರ್ ರಿಕ್ವೈರ್ಮೆಂಟ್ ಅಂತ ಕರಿತೀವಿ. ಟ್ರೈನ್ ಲೈಟಿಂಗ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾಸೆಂಜರ್ ರಿಕ್ವೈರ್ಮೆಂಟ್. ಇಲ್ಲಿ ಲೈಟಿಂಗ್ಸ್ ಕೊಡಬೇಕು ಅಂತಂದ್ರೆ ವಿ ರಿಕ್ವೈರ್ಡ್ ಜನರೇಟರ್ ಬೇಕೇ ಬೇಕು. 2 ಜನರೇಟರ್ನ ಬಳಕೆ ಮಾಡಬಹುದು. ಒಂದು ಡಿ ಸಿ ಜನರೇಟರ್ ಅಥವಾ ಬ್ರಷ್ಲೆಸ್ ಆಲ್ಟರ್ನೇಟರ್ ಅಂತ ಕರಿತೀವಿ. ಮೇಜರ್ ಆಗಿ ಬ್ರಷ್ಲೆಸ್ ಆಲ್ಟರ್ನೇಟರ್ ನ ಬಳಕೆ ಮಾಡ್ತಾರೆ. ಅದಕ್ಕೆ ಇನ್ನೊಂದು ಹೆಸರು ಕರೀತಾರೆ, ಅದನ್ನ ಲಾಸ್ಟಿಗೆ ಹೇಳ್ತೀನಿ ನಾನು. ಡಿ ಸಿ ಜನರೇಟರ್ ಅಥವಾ ಬ್ರಷ್ಲೆಸ್ ಆಲ್ಟರ್ನೇಟರ್ ನ ಬಳಕೆ ಮಾಡ್ತಾರೆ. ಇದು ಬಹಳ ಸಿಂಪಲ್. ಈ ಟ್ರೈನ್ ರೊಟೇಷನ್, ಟ್ರೈನ್ ವೀಲ್ ಏನಿದೆ ಅದನ್ನೇ ಪ್ರೈಮ್ ಮೂವರ್ ಆಗಿ ಬಳಕೆ ಮಾಡ್ತಾರೆ. ಅಂದ್ರೆ ಮೋಟರ್ ಇದೆ, ವೀಲ್ಸ್ ಇದೆ, ಮೋಟರ್ನ ವೀಲ್ ಕಪ್ಲಿಂಗ್ ಮಾಡ್ತೀವಿ. ಮೋಟರ್ ರೊಟೇಷನ್ ಆದಂಗೆ ವೀಲ್ ಏನಾಗ್ತಾ ಬರುತ್ತೆ, ರೊಟೇಷನ್ ಆಗ್ತಾ ಇರುತ್ತೆ. ಯಾವಾಗ ವೀಲ್ ರೊಟೇಷನ್ ಆಗ್ತಾ ಇರುತ್ತೆ, ಇಟ್ ಆಕ್ಟ್ಸ್ ಆಸ್ ಅ ಪ್ರೈಮ್ ಮೂವರ್. ವೀಲ್ ಏನಾಗುತ್ತೆ, ಮುಂದೆ ರೊಟೇಷನ್ ಆಗ್ತಾ ಇದೆ ಅಂದ್ರೆ ಪ್ರೈಮ್ ಮೂವರ್. ಆ ಪ್ರೈಮ್ ಮೂವರ್ ನ ಏನ್ ಮಾಡ್ಬೇಕು, ಈಗ ಜನರೇಟರ್ಗೆ ಬ್ರಷ್ಲೆಸ್ ಆಲ್ಟರ್ನೇಟರ್ ಅಥವಾ ಡಿ ಸಿ ಜನರೇಟರ್ಗೆ ಏನ್ ಮಾಡ್ಬೇಕು, ಬೆಲ್ಟ್ ಮುಖಾಂತರ ಕಪ್ಲಿಂಗ್ ಮಾಡಬೇಕು. ಈ ಬೆಲ್ಟ್ ಮುಖಾಂತರ ಏನ್ ಮಾಡ್ಬೇಕು ನಾವು, ಸೊ ಏನು ವೀಲ್ಸ್ ಗಳು ಇರುತ್ತೆ ಆ ವೀಲ್ಸ್ ಗಳನ್ನ ಬೆಲ್ಟ್ ಮುಖಾಂತರ ಅದಕ್ಕೆ ಕಪ್ಲಿಂಗ್ ಮಾಡ್ಬೇಕು. ವೀಲ್ಸ್ ಗಳಿಗೆ ನಾವು ಆಕ್ಸೆಲ್ ಅಂತ ಕರಿತೀವಿ. ಓಕೆ, ಆ ಆಕ್ಸೆಲ್ ನ ಏನ್ ಮಾಡ್ಬೇಕು ಅಂತಂದ್ರೆ ಈ ಜನರೇಟರ್ ಶಾಫ್ಟ್ ಏನ್ ಮಾಡ್ಬೇಕು, ಕಪ್ಲಿಂಗ್ ಮಾಡ್ಬೇಕು. ಯಾವಾಗ ಆಕ್ಸೆಲ್ ಗಳು ರೊಟೇಷನ್ ಆಗ್ತವೆ, ಸೊ ಬೆಲ್ಟ್ ಮುಖಾಂತರ ಸೊ ನಿಮ್ಮ ಜನರೇಟರ್ ಶಾಫ್ಟ್ ಏನಾಗುತ್ತೆ, ರೊಟೇಷನ್ ಆಗುತ್ತೆ. ಒಂದು ಶಾಫ್ಟ್ ರೊಟೇಷನ್ ಆಯ್ತು ಅಂತಂದ್ರೆ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಜನರೇಟ್ ಎಲೆಕ್ಟ್ರಿಸಿಟಿ. ಆ ಎಲೆಕ್ಟ್ರಿಸಿಟಿನ ಟ್ರೈನ್ ಲೈಟಿಂಗ್ ಅಲ್ಲಿ ಬಳಕೆ ಮಾಡ್ತಾರೆ. ದಿಸ್ ಅ ಕಾನ್ಸೆಪ್ಟ್ ವೆನ್ ದ ಟ್ರೈನ್ ಈಸ್ ಇನ್ ಮೋಷನ್. ಸಪೋಸ್ ವೆನ್ ದ ಟ್ರೈನ್ ಈಸ್ ಇನ್ ಸ್ಟೇಷನರಿ, ಟ್ರೈನ್ ಸ್ಟೇಷನರಿ ಆಗಿದ್ರೆ ಸೊ ನಾವು ವೀಲ್ ತಿರುಗಲಿಲ್ಲ ಅಂತಂದ್ರೆ ಶಾಫ್ಟ್ ತಿರುಗಲ್ಲ. ಸೊ ಆಬ್ವಿಯಸ್ಲಿ ಜನರೇಟರ್ ಡಸಂಟ್ ಜನರೇಟ್ ಅನ್ ಎಲೆಕ್ಟ್ರಿಸಿಟಿ. ಸೊ ಆ ಟೈಮಲ್ಲಿ ಏನ್ ಮಾಡಬೇಕು ಅಂದ್ರೆ ಬ್ಯಾಟ್ರೀಸ್ ನ ಬಳಕೆ ಮಾಡ್ತಾರೆ. ಬ್ಯಾಟ್ರೀಸ್ ಆರ್ ಯೂಸ್ ಟು ಸಪ್ಲೈ ದ ಲೋಡ್ ವೆನ್ ದ ಟ್ರೈನ್ ಇಸ್ ಇನ್ ಸ್ಟೇಷನರಿ. ಯಾವಾಗ ಟ್ರೈನ್ ಸ್ಟೇಷನರಿ ಆಗಿರುತ್ತೆ ಬ್ಯಾಟ್ರೀಸ್ ಸಪ್ಲೈ ಮಾಡುತ್ತೆ. ಸೊ ದಟ್ಸ್ ಅ ಮೇಜರ್ ಕಾನ್ಸೆಪ್ಟ್.
ಆಮೇಲೆ ಎಲ್ಲ ಟ್ರೈನ್ ಸಪ್ಲೈನೇ ಬೇರೆ ಇರುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ನಾವು ನಾರ್ಮಲ್ ಸಿಂಗಲ್ ಫೇಸ್ 230 ವೋಲ್ಟ್ ಸಪ್ಲೈನ ಬಳಕೆ ಮಾಡ್ತೀವಿ ಈ ಡೊಮೆಸ್ಟಿಕ್ ಅಪ್ಲಿಕೇಶನ್ಸ್ಗಳಿಗೆ ಅಥವಾ ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಅಪ್ಲಿಕೇಶನ್ಸ್ಗಳಿಗೆ ನಾವು 230 ವೋಲ್ಟ್ ಅಥವಾ 3 ಫೇಸ್ ಸಪ್ಲೈನ ಬಳಕೆ ಮಾಡ್ತೀವಿ. ಬಟ್ ಟ್ರೈನ್ ಲೈಟಿಂಗ್ಸ್ ಅಥವಾ ಟ್ರೈನ್ ಸಪ್ಲೈ ಆ ಥರ ಇರಲ್ಲ. ಇಲ್ಲಿ 110 ವೋಲ್ಟ್ ಸಿಸ್ಟಮ್ ಡಿಸೈನ್ ಮಾಡ್ತಾನೆ, ನೆನ್ಪಿಡ್ಕೋಬೇಕು. ಎಲ್ಲಾ ಕೋಚ್ ಅಂತ ನಾವೇನು ಬೋಗಿಗಳನ್ನು ಕರಿತೀವಿ, ಎಲ್ಲಾ ಬೋಗಿಗಳಲ್ಲೂ ಈ ಸಪ್ಲೈ ಇರುತ್ತೆ, 110 ವೋಲ್ಟ್ ಇರುತ್ತೆ DC. ಯಾಕೆ ಸರ್ 230 ವೋಲ್ಟ್ಸ್ ಮಾಡ್ಬೋದಲ್ಲ, ವೈ 110 ವೋಲ್ಟ್ ಸಿಸ್ಟಮ್ ಯಾಕೆ ಯೂಸ್ ಮಾಡೋದು? ಸೊ 230 ವೋಲ್ಟ್ಸ್ ಏನಾದ್ರು ಡಿಸೈನ್ ಮಾಡಿದ್ರೆ ಅಂತಂದ್ರೆ ಎಲ್ಲಾ ಎಕ್ವಿಪ್ಮೆಂಟ್ಗಳು ಕನೆಕ್ಟ್ ಮಾಡ್ಕೋಬಹುದು, ಮಿಕ್ಸಿ ಕನೆಕ್ಟ್ ಮಾಡ್ಬೋದು, ಫ್ಯಾನ್ ಕನೆಕ್ಟ್ ಮಾಡ್ಬೋದು, ಟಿವಿನೂ ತಗೊಂಬಂದು ಕನೆಕ್ಟ್ ಮಾಡ್ಕೋಬಹುದು. ಸೊ ಈ ಪರ್ಪಸ್ ಮಿಸ್ಯೂಸ್ ಆಗಬಾರ್ದು. ಸೊ ದಟ್ಸ್ ಅ ರೀಸನ್ ಇಟ್ ಶುಡ್ ಡಿಸೈನ್ 110 ವೋಲ್ಟ್ ಸಿಸ್ಟಮ್. 110 ವೋಲ್ಟ್ ಸಿಸ್ಟಮ್, ಅದು DC ಮಾತ್ರ, ಬೇರೆ ಎಕ್ವಿಪ್ಮೆಂಟ್ಸ್ಗಳು ಇದಕ್ಕೆ ಕನೆಕ್ಟ್ ಮಾಡಕ್ ಬರಲ್ಲ. ಓನ್ಲಿ ವಿ ಹ್ಯಾವ್ ಟು ಗಿವ್ ಎ ಮೊಬೈಲ್ ಚಾರ್ಜಸ್, ಮೊಬೈಲ್ ಬ್ಯಾಟ್ರೀಸ್, ಇವುಗಳ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಬಳಕೆ ಮಾಡುವಂತ ಒಂದು ಸಪ್ಲೈ, ದಟ್ ಇಸ್ 110 ವೋಲ್ಟ್ ಸಿಸ್ಟಮ್ ಬಳಕೆ ಮಾಡ್ತೀವಿ. ಸೊ ವೆರಿ ಇಂಪಾರ್ಟೆಂಟ್, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಎಲ್ಲಾ ಕೋಚ್ಗಳಲ್ಲೂ ಸಪ್ಲೈ ಎಷ್ಟಿರುತ್ತೆ ಅಂದ್ರೆ 110 ವೋಲ್ಟ್ ಸಿಸ್ಟಮ್ ಇರುತ್ತೆ, ಅದು DC, 110 ವೋಲ್ಟ್ DC. ಆಲ್ ಕೋಚಸ್ ಆರ್ ಬಿಲ್ಟ್ 110 ವೋಲ್ಟ್ DC ಸಿಸ್ಟಮ್, 110 ವೋಲ್ಟ್ DC ಸಿಸ್ಟಮ್. 110 ವೋಲ್ಟ್ DC ಇರುತ್ತೆ ಎಲ್ಲಾ ಕೋಚ್ಗಳಲ್ಲೂ. 110 ವೋಲ್ಟ್ DCನ ಸಾಕೆಟ್ ಕೊಟ್ಟಿರ್ತಾನೆ. ಸೊ 110 ವೋಲ್ಟ್ ಅಂದ್ರೆ ಯಾವುದೇ ಬೇರೆ ಎಕ್ವಿಪ್ಮೆಂಟ್ಗಳು ನಾವು ಅದಕ್ಕೆ ಕನೆಕ್ಟ್ ಮಾಡಕ್ ಬರಲ್ಲ. ಓನ್ಲಿ ವಿ ಹ್ಯಾವ್ ಟು ಪುಟ್ ಎ ಚಾರ್ಜರ್, ರೈಟ್, ಮೊಬೈಲ್ ಚಾರ್ಜರ್. ಸೊ ಬಹಳ ಸಿಂಪಲ್ ಆಗಿರುವಂತ ಕಾನ್ಸೆಪ್ಟ್. ಇಲ್ಲಿ ನೋಡಿ 4.5 ಕಿಲೋವ್ಯಾಟ್ ಆಲ್ಟರ್ನೇಟರ್ ಅಂದ್ರೆ ಬ್ರಷ್ಲೆಸ್ ಆಲ್ಟರ್ನೇಟರ್ ಏನಿದೆಲ್ಲ ಅದರ ರೇಟಿಂಗ್ ಎಷ್ಟಿದೆ ಅಂತಂದ್ರೆ 4.5 ಕಿಲೋವ್ಯಾಟ್. 4.5 ಕಿಲೋವ್ಯಾಟ್ ಆಲ್ಟರ್ನೇಟರ್ ನ ಬಳಕೆ ಮಾಡಿಕೊಂಡು 4.5 ಕಿಲೋವ್ಯಾಟ್ ಆಲ್ಟರ್ನೇಟರ್ ನ ಬಳಕೆ ಮಾಡಿಕೊಂಡು ರೆಕ್ಟಿಫೈರ್ ಕೊಡ್ತಾರೆ. ದಟ್ಸ್ ರೆಕ್ಟಿಫೈರ್ ಶುಡ್ ಕನ್ವರ್ಟ್ AC into DC. ದಟ್ ರೆಕ್ಟಿಫೈರ್ ಶುಡ್ ಕನ್ವರ್ಟ್ AC into DC. ಯಾಕೆ ನನಗೆ ಬೇಕಾದ್ರೆ ಏನು 110 ವೋಲ್ಟ್ DC ಸಿಸ್ಟಮ್, ರೈಟ್? 110 ವೋಲ್ಟ್ DC ಸಿಸ್ಟಮ್ ಬೇಕು ಅಂದ್ರೆ ಇಟ್ ಶುಡ್ ಬಿ ಕನ್ವರ್ಟೆಡ್ into DC. 4.5 kilowatt alternator is fed to the rectifier. Rectifier converts AC into DC. So that's voltage should be given to the batteries. Batteries will store the charges, right? ಇದು ಒಂದು ಕಾನ್ಸೆಪ್ಟ್, ರೈಟ್? ಟ್ರೈನ್ ಲೈಟಿಂಗ್ ಅಲ್ಲಿ 4 ರೋಟರಿ ಸ್ವಿಚ್ ಇರುತ್ತೆ ನೋಡಿ. ಈ ಡಿಸೈನ್ ಅಲ್ಲಿ 4 ರೋಟರಿ ಸ್ವಿಚ್ ಇದೆ. ಒಂದು L1, L2, ಫ್ಯಾನ್, SPM, RSW ಅಂತ ಕರೀತಾರೆ. RSW ಅಂದ್ರೆ ರೋಟರಿ ಸ್ವಿಚ್ ಅಂತ. ರೋಟರಿ ಸ್ವಿಚ್, ರೋಟರಿ ಸ್ವಿಚ್, ರೋಟರಿ ಸ್ವಿಚ್, ರೋಟರಿ ಸ್ವಿಚ್. 4 ರೋಟರಿ ಸ್ವಿಚ್ ಇದೆ ಈ ಟ್ರೈನ್ ಲೈಟಿಂಗ್ಸ್ ಅಲ್ಲಿ. 4 ರೋಟರಿ ಸ್ವಿಚ್ ಇದೆ. ಒಂದು L1, ಎರಡನೇದು L2, ಮೂರನೇದು F, ಇನ್ನೊಂದು SPM ಅಂತ. ಅದು ನಾವೇನು ಮಾತಾಡೋದು. ಫಸ್ಟ್ ರೋಟರಿ ಸ್ವಿಚ್ L1, ಸೆಕೆಂಡ್ ರೋಟರಿ ಸ್ವಿಚ್ L2, ಥರ್ಡ್ ರೋಟರಿ ಸ್ವಿಚ್ F, ಫೋರ್ತ್ ರೋಟರಿ ಸ್ವಿಚ್ SPM. ಒಂದೇ ತರ ಡಿಸೈನ್. ಒಂದು ಬರೆದ್ರಿ ಅಂದ್ರೆ ಅದೇ ಕಾಪಿ ಮಾಡ್ಕೊಂತ ಹೋಗಿ. ಬಟ್ ಇದು ಒಂದು 10 amps MCB ಇರುತ್ತೆ, ಇನ್ನೊಂದು 6 amps MCB ಇರುತ್ತೆ. ಇಲ್ಲೂ ಅಷ್ಟೇ 10 amps 6 amps, 10 amps 6 amps, 10 amps, ರೈಟ್? ಸೊ ಪ್ರತಿಯೊಂದು ಒಂದೇ ತರ ಡಿಸೈನ್. ಒಂದ್ಸತಿ ನೀವು ಒಂದು ಬರೋದ್ರಿ ಅಂದ್ರೆ ನೀವು ಉಳಿದಿದ್ದೆಲ್ಲ ಅದೇ ಕಾಪಿ ಮಾಡ್ಕೊಂಡ್ ಬಂದ್ರೆ ಆಯ್ತು. ಇಲ್ಲಿ ಅಬ್ಸರ್ವ್ ಮಾಡ್ರೆ 4 ರೋಟರಿ ಸ್ವಿಚ್ ಇದೆ, 4 ರೋಟರಿ ಸ್ವಿಚಸ್ ಆಗಿದೆ. ಒಂದು L1, ಇನ್ನೊಂದು L2, F, SPM. ರೋಟರಿ ಸ್ವಿಚ್ ಅಂದ್ರೆ ಬೇರೆ ಚೇಂಜ್ ಓವರ್ ಸ್ವಿಚ್ ಅಂತ. ನೀವು ನಮ್ಮ ಲ್ಯಾಬ್ಗಳಲ್ಲಿ, ಮೋಟರ್ ಕಂಟ್ರೋಲ್ ಲ್ಯಾಬ್ಗಳಲ್ಲಿ ನೀವೆಲ್ಲ ನೋಡಿದ್ರೆ ರೋಟರಿ ಸ್ವಿಚ್ಗಳು ಆನ್ ಆಫ್ ಆನ್ ಆಫ್, ಅದೇ ತರ ರೋಟರಿ ಸ್ವಿಚ್ ಅಂತ ಕರಿತೀವಿ ನಾವು. L1, L2, F, SPM. L1 ಅಂದ್ರೆ ಲೈಟಿಂಗ್ ಲೋಡ್ ಅಂತ. L1 ಅಂದ್ರೆ ಲೈಟಿಂಗ್ ಲೋಡ್ ಅಂತ ಕರಿತೀವಿ. ಇದರಲ್ಲಿ ನಮ್ಮ ಟ್ರೈನ್ ನ ಡೋರ್ವೇ ಆಗಿರ್ಬೋದು, ಡೋರ್ಸ್ ಅಲ್ಲಿ ಬರುವಂತ ಲೈಟ್ಗಳು, ಡೋರ್ವೇಸ್ ಅಲ್ಲಿ ಇರುವಂತ ಲೈಟ್ಗಳು, ಕಾರಿಡಾರ್ ಲೈಟ್ಗಳು, ಈ ಬೋಗಿ ಟು ಬೋಗಿ ಕಾರಿಡಾರ್ಸ್ ಗಳು ಬರ್ತಾವಲ್ಲ, ಆ ಕಾರಿಡಾರ್ ಲೈಟ್ಗಳು, ಅವನ್ನ ಕಂಟ್ರೋಲ್ ಮಾಡೋದಕ್ಕೆ ಬಳಕೆ ಮಾಡುವಂತ ರೋಟರಿ ಸ್ವಿಚ್ ಇದು L1. ಡೋರ್ವೇಸ್, ಕಾರಿಡಾರ್ ಲೈಟ್ಸ್, ನೈಟ್ ಲೈಟ್ಸ್ ಬರ್ತವೆ. ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಸೀಟ್ ಅಲ್ಲೂ ಒಂದೊಂದು ಲೈಟ್ ಹಾಕಿರ್ತಾನೆ. ಬಿಕಾಸ್ ಯಾಕೆ ಅಂತಂದ್ರೆ ಒಬ್ಬರಿಗೆ ಲೈಟ್ ಅವಶ್ಯಕತೆ ಇರುತ್ತೆ, ಇನ್ನೊಬ್ಬರಿಗೆ ಲೈಟ್ ಅವಶ್ಯಕತೆ ಇರಲ್ಲ. ಸೊ ಅಂದ್ರೆ ಪರ್ಟಿಕ್ಯುಲರ್ ಜಾಗದಲ್ಲಿ ಆ ಲೈಟ್ಗಳನ್ನ ಇನ್ಸ್ಟಾಲ್ ಮಾಡಿರ್ತಾನೆ. ಅಂದ್ರೆ ಅವ್ರವ್ರ ಸೀಟ್ ಅಲ್ಲೇ ಲೈಟ್ಗಳು ಇನ್ಸ್ಟಾಲ್ ಆಗಿರುತ್ತೆ. ಅದನ್ನ ನಾವು ನೈಟ್ ಲೋಡ್ಸ್ ಅಂತ ಕರಿತೀವಿ, ನೈಟ್ ಲೈಟ್ಸ್ ಅಂತ ಕರಿತೀವಿ. L1 ಏನೇನು ಫೀಡ್ ಮಾಡುತ್ತೆ ಅಂದ್ರೆ ಡೋರ್ವೇಸ್, ಕಾರಿಡಾರ್ ಲೈಟ್ಸ್, doorways, corridor lights, night lights. ಇದು L1 ಕೊಡುತ್ತೆ, ರೈಟ್? ನೋಡಿ L1 ಏನೇನು ಕೊಡುತ್ತೆ ಅಂದ್ರೆ ದಿಸ್ ಲೈಟಿಂಗ್ ಲೋಡ್. L1 is a lighting load. This L1 feeds doorways, ಡೋರ್ ಹತ್ರ ಇರುವಂತ ಲೈಟ್ಗಳು, ಕಾರಿಡಾರ್ ಲೈಟ್ಸ್, ಕಾರಿಡಾರ್ ಹತ್ರ ಒಂದು ಬೋಗಿಯಿಂದ ಇನ್ನೊಂದು ಬೋಗಿಗೆ ಇರುವಂತ ಕಾರಿಡಾರ್ ಲೈಟ್ಸ್ ಗಳಲ್ಲಿ ಇರುವಂತದ್ದು. ಇನ್ನೊಂದು ಪರ್ಟಿಕ್ಯುಲರ್ ಅದೇ ಜಾಗದಲ್ಲಿ ಇರುವಂತ ಲೈಟ್ಗಳು ನೈಟ್ ಲೈಟ್ಸ್ ಅಂತ ಕರಿತೀವಿ. ರಾತ್ರಿ ಒಬ್ಬರಿಗೆ ಲೈಟ್ ಬೇಕಾಗಿರುತ್ತೆ, ಇನ್ನೊಬ್ರಿಗೆ ಬೇಡ, ಅವಶ್ಯಕತೆ ಇರಲ್ಲ. ಸೊ ದಟ್ ಈಸ್ ನೈಟ್ ಲೈಟ್ಸ್. ಅವಷ್ಟನ್ನು ಕಂಟ್ರೋಲ್ ಮಾಡೋದು L1. ಅರ್ಥ ಮಾಡ್ಕೊಂಡ್ರಿ?
ಸೊ ಫಸ್ಟ್ ಲೈಟಿಂಗ್ ಲೋಡ್ ಏನಿದೆ L1. ಎರಡನೇದು L2. L2 ಇಸ್ ಆಲ್ಸೋ ಲೈಟಿಂಗ್ ಲೋಡ್ಸ್. ರಿಮೈನಿಂಗ್ ಲೋಡ್ಗಳು ಏನ್ ಬರುತ್ತೆ, ಫಾರ್ ಎಕ್ಸಾಂಪಲ್ ಈಗ ಬಾತ್ರೂಮ್ ಅಲ್ಲಿ ಇರುವಂತ ಲೈಟ್ಗಳು, ಅಂದ್ರೆ ಟ್ರೈನ್ ಅಲ್ಲಿ ಇರುವಂತ ಬಾತ್ರೂಮ್ ಏನಿರುತ್ತೆ ಆ ಬಾತ್ರೂಮ್ ಅಲ್ಲಿ ಇರುವಂತ ಲೈಟ್ ಆಗಿರ್ಬೋದು, ಅಥವಾ ಇಂಜಿನ್ಸ್ ಅಲ್ಲಿ ಬಳಕೆ ಮಾಡುವಂತ ಲೈಟಿಂಗ್ ಸಿಸ್ಟಮ್ಸ್ ಕೂಡ ಆಗಿರ್ಬೋದು, ಅವನ್ನೆಲ್ಲ ಯಾವ್ದು ರೋಟರಿ ಸ್ವಿಚ್ ಕಂಟ್ರೋಲ್ ಮಾಡುತ್ತೆ ಅಂದ್ರೆ L2 ಕಂಟ್ರೋಲ್ ಮಾಡುತ್ತೆ. L2 ಫೀಡ್ಸ್, ನೀವು ಡೈರೆಕ್ಟ್ ಆಗಿ ಬರೋದು ರಿಮೈನಿಂಗ್ ಲೈಟಿಂಗ್ ಲೋಡ್ಸ್. L2 ಫೀಡ್ಸ್ ರಿಮೈನಿಂಗ್ ಲೈಟಿಂಗ್ ಲೋಡ್ಸ್. ಟ್ರೈನ್ ಅಲ್ಲಿ ಇರುವಂತ ಬಾತ್ರೂಮ್ಗಳಲ್ಲಿ ಬಳಕೆ ಮಾಡುವಂತ ಲೈಟಿಂಗ್ಸ್, ಇಂಜಿನ್ಸ್ ಅಲ್ಲಿ ಮುಂದೆ ಇಂಜಿನ್ ಹೋಗಿರುತ್ತಲ್ಲ ಆ ಇಂಜಿನ್ಸ್ ಅಲ್ಲಿ ಬಳಕೆ ಮಾಡುವ ಲೈಟಿಂಗ್ಸ್ಗಳು ಎಲ್ಲ ಅದು ರೋಟರಿ ಸ್ವಿಚ್ ನಂಬರ್ 2 ಕಂಟ್ರೋಲ್ ಮಾಡುತ್ತೆ. ಫಸ್ಟ್ ರೋಟರಿ ಸ್ವಿಚ್ ಏನಿದೆ L1, ದಟ್ L1 ಫೀಡ್ಸ್ ಡೋರ್ವೇಸ್, ಡೋರ್ ಹತ್ರ ಬರುವಂತ ಲೈಟ್ಗಳು, ಕಾರಿಡಾರ್ ಲೈಟ್ಗಳು, ದೆನ್ ಪರ್ಟಿಕ್ಯುಲರ್ ನೈಟ್ ಲೈಟ್ಸ್ಗಳು, ಅವುಗಳನ್ನ L1 ರೋಟರಿ ಸ್ವಿಚ್ ಕಂಟ್ರೋಲ್ ಮಾಡುತ್ತೆ. L2 ರೋಟರಿ ಸ್ವಿಚ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಕಂಟ್ರೋಲ್ಸ್ ರಿಮೈನಿಂಗ್ ಲೈಟಿಂಗ್ ಲೋಡ್ಸ್, ಬಾತ್ರೂಮ್ ಲೈಟ್ಗಳಾಗಿರ್ಬೋದು, ಇಂಜಿನ್ ಲೈಟ್ಸ್ಗಳಾಗಿರ್ಬೋದು, ಅವುಗಳನ್ನ L2 ಕಂಟ್ರೋಲ್ ಮಾಡುತ್ತೆ. ಇನ್ F ಫೀಡ್ಸ್ ಫ್ಯಾನ್ ಲೋಡ್. ನಾವು ಟ್ರೈನ್ ಅಲ್ಲಿ ಫ್ಯಾನ್ಗಳನ್ನ ಬಳಕೆ ಮಾಡ್ತೀವಿ ಹೌದಾ, ಪ್ರತಿಯೊಂದು ಚೇರ್ಗೂ ನಾವು ಫ್ಯಾನ್ಗಳನ್ನ ಬಳಕೆ ಮಾಡ್ತೀವಿ. ಅಂತ ಫ್ಯಾನ್ ಲೋಡಿಗೆ 3ನೇ ರೋಟರಿ ಸ್ವಿಚ್ ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ F ಅಂತ ಕರೆದೆ ನಾನು. F ಅಂದ್ರೆ ಫ್ಯಾನ್ ಲೋಡ್. F ಫೀಡ್ಸ್ ಫ್ಯಾನ್ ಲೋಡ್. ನೆಕ್ಸ್ಟ್ ಲಾಸ್ಟ್ ಒನ್ SPM. ನೋಡಿ, SPM ಅಂದ್ರೆ ಸ್ಟೆಬಿಲೈಸ್ಡ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ. SPM ಅಂದ್ರೆ ಸ್ಟೆಬಿಲೈಸ್ಡ್ ಪರ್ಮನೆಂಟ್ ಮ್ಯಾಗ್ನೆಟ್. ನೀವು ಟ್ರೈನ್ ಅಲ್ಲಿ ಚೈನ್ ನೋಡಿರ್ತೀರಿ, ಚೈನ್ ಹೇಳಿದ್ರೆ ಆಟೋಮೆಟಿಕಲಿ ಟ್ರೈನ್ ನಿಂತ್ಕೊಳ್ಳುತ್ತೆ. ಬಿಕಾಸ್ ಯಾರೋ ಒಬ್ರು ಚೈನ್ ಎಳೆದಿರ್ತಾರೆ ಅಂದ್ರೆ ಅವ್ರಿಗೆ ಸಿಗ್ನಲ್ ಬರುತ್ತೆ. ಸೊ ಎನಿ ಪ್ರಾಬ್ಲಮ್ ಇನ್ ದ ಟ್ರೈನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಂದು ಸೊ ಇಂಜಿನ್ ನಿಲ್ಲಿಸ್ತಾರೆ. ದಟ್ಸ್ ಅ ಕಾನ್ಸೆಪ್ಟ್. ನೋಡಿ, ಆ ಏನ್ ಚೈನ್ ಇದೆಲ್ಲ ಅದು ಆಪರೇಟ್ ಆಗೋದು ಯಾವುದು ಅಂತಂದ್ರೆ SPM ಅಂದ್ರೆ ಸ್ಟೆಬಿಲೈಸ್ಡ್ ಪರ್ಮನೆಂಟ್ ಮ್ಯಾಗ್ನೆಟ್. ಇದು ಆಪರೇಟ್ ಮಾಡುತ್ತೆ. SPM ಆಪರೇಟ್ ಮಾಡುತ್ತೆ. ಸ್ಟೆಬಿಲೈಸ್ಡ್ ಪರ್ಮನೆಂಟ್ ಮ್ಯಾಗ್ನೆಟ್ ಏನ್ ಆಪರೇಟ್ ಮಾಡುತ್ತೆ ಅಂತಂದ್ರೆ ಎಮರ್ಜೆನ್ಸಿ ಸ್ವಿಚ್. ಅಂದ್ರೆ ಚೈನ್ ಅಂತ ಕರಿತೀವಿ ನಾವು, ಚೈನ್ ಎಳಿತೀವಿ ಟ್ರೈನ್ ಅಲ್ಲಿ. ಏನಾದ್ರು ಪ್ರಾಬ್ಲಮ್ ಆದ್ರೆ ಅಥವಾ ಎನಿ ಸಮ್ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಾದ್ರು ಇತ್ತು ಅಂತಂದ್ರೆ ನಾವು ಆಟೋಮೆಟಿಕಲಿ ಏನ್ ಮಾಡ್ತೀವಿ, ಚೈನ್ ಎಳಿತೀವಿ ಹೌದಾ. ಸೊ ದಟ್ಸ್ ಅ ಮೇಜರ್ ಕಾನ್ಸೆಪ್ಟ್. ಆ ರೋಟರಿ ಸ್ವಿಚ್ ಯಾವುದು ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ರೋಟರಿ ಸ್ವಿಚ್ಗಳು ಇರ್ತವೆ, ಬೇರೆ ಬೇರೆ ರೋಟರಿ ಸ್ವಿಚ್ ನ ಬಳಕೆ ಮಾಡ್ತಾರೆ. ಆ ರೋಟರಿ ಸ್ವಿಚ್ ಯಾವುದು ಅಂದ್ರೆ 4ನೇದು, ದಟ್ ಇಸ್ ಕಾಲ್ಡ್ SPM, ಸ್ಟೆಬಿಲೈಸ್ಡ್ ಪರ್ಮನೆಂಟ್ ಮ್ಯಾಗ್ನೆಟ್. ಇದು ಟ್ರೈನ್ ಒಳಗಡೆ ಚೈನ್ ಏನ್ ಬರುತ್ತಲ್ಲ ಆ ಚೈನ್ ಎಳೆಯುವಂತದಕ್ಕೆ ನಾವು SPM ಅಂತ ಕರಿತೀವಿ, ಸ್ಟೆಬಿಲೈಸ್ಡ್ ಪರ್ಮನೆಂಟ್ ಮ್ಯಾಗ್ನೆಟ್. ಯಾರು ಹೇಳಿದ್ರು ಇಂಜಿನ್ ಇಟ್ಕೊಳುತ್ತೆ. ಸೊ ಅದನ್ನ 4ನೇ ರೋಟರಿ ಸ್ವಿಚ್ ಮೇಂಟೈನ್ ಮಾಡುತ್ತೆ, SPM, ಸ್ಟೆಬಿಲೈಸ್ಡ್ ಪರ್ಮನೆಂಟ್ ಮ್ಯಾಗ್ನೆಟ್. ದಿಸ್ ಇಸ್ ಅಬೌಟ್ ದ ಟ್ರೈನ್ ಲೈಟಿಂಗ್. ಇಷ್ಟನ್ನು ಬರೀಬೇಕು. ಆಗ್ಲೇ ಹೇಳಿದೆ, ಈ ಬ್ರಷ್ಲೆಸ್ ಆಲ್ಟರ್ನೇಟರ್ಗೆ ಒಂದು ಹೆಸರಿದೆ. ಇದು ಮೇಜರ್ ಆಗಿ ಬಳಕೆ ಮಾಡ್ತಾರೆ. ಈಗ ಒಬ್ಬ ಸೈಂಟಿಸ್ಟ್ ಅಥವಾ ಒಬ್ಬ ಎ ಮ್ಯಾನ್ ಹೂ ಡಿಸ್ಕವರ್ಡ್ ಎ ಬ್ರಷ್ಲೆಸ್ ಆಲ್ಟರ್ನೇಟರ್, ಅವನಿಗೆ ಹೆಸರು ಕೊಟ್ಟರು. ಅದನ್ನೇ ರೋಸನ್ಬರ್ಗ್ ಜನರೇಟರ್ ಅಂತ ಕರೀತಾರೆ. ನೀವು ಯಾವುದೇ ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡಿ ಅಥವಾ ಎಲ್ಲೇ ಇಂಟರ್ವ್ಯೂಗೆ ಹೋಗಿ ಟ್ರೈನ್ ಲೈಟಿಂಗ್ಸ್ಗೆ ಬಳಕೆ ಮಾಡುವ ಜನರೇಟರ್ ಹೆಸರು ಅಂತ ಕೇಳಿದ್ರೆ ನೀವು ಯಾವ್ದನ್ನು ಹೇಳಕ್ ಹೋಗ್ಬೇಡಿ. ಬ್ರಷ್ಲೆಸ್ ಆಲ್ಟರ್ನೇಟರ್ ಆಗಲಿ ಅಥವಾ DC ಜನರೇಟರ್ ಆಗಲಿ ಯಾವ್ದನ್ನು ಹೇಳಕ್ ಹೋಗ್ಬೇಡಿ. ರೋಸನ್ಬರ್ಗ್ ಜನರೇಟರ್ ಅಂತ ಹೇಳ್ಬಿಟ್ರೆ ಮುಗೀತು. ಸೊ ರೋಸನ್ಬರ್ಗ್ ಜನರೇಟರ್, ಇಟ್ ಈಸ್ ಎ ಸ್ಪೆಷಲ್ ಜನರೇಟರ್. ಇಟ್ ಈಸ್ ಆಲ್ಸೋ ಅದರ್ ನೇಮ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬ್ರಷ್ಲೆಸ್ ಆಲ್ಟರ್ನೇಟರ್ ಅಂತಾನೂ ಕರೀತಾರೆ, ಅಥವಾ ರೋಸನ್ಬರ್ಗ್ ಜನರೇಟರ್ ಅಂತಾನೂ ಕರೀತಾರೆ. ಎರಡು ಒಂದೇ. ಸೊ ದಿಸ್ ಅಬೌಟ್ ದ ಟ್ರೈನ್ ಲೈಟಿಂಗ್. ಬಹಳ ಸಿಂಪಲ್ ಆಗಿರುವಂತದ್ದು. ಫಸ್ಟ್ ಒಂದೊಂದೇ ಪಾಯಿಂಟ್ ಅನ್ನ ವಿವರಿಸ್ತಾ ಬನ್ನಿ. Train lighting is one of the important passenger requirement. Second point, train lighting ಅಲ್ಲಿ ಯಾವ ತರ ಜನರೇಟರ್ ಬಳಕೆ ಮಾಡ್ತಾರೆ ಅಂತಂದ್ರೆ, ಒಂದು DC ಜನರೇಟರ್ ಆಗಿರುತ್ತೆ ಅಥವಾ ಬ್ರಷ್ಲೆಸ್ ಆಲ್ಟರ್ನೇಟರ್ ಆಗಿರುತ್ತೆ. either DC generator or brushless alternator. In train lighting, either DC generator or brushless alternator which drive from axle ಅಂತ ಕರೀತಾರೆ. ಅಂದ್ರೆ ಈ ಬ್ರಷ್ಲೆಸ್ ಆಲ್ಟರ್ನೇಟರ್ ಆಗಲಿ DC ಜನರೇಟರ್, ಯಾವುದೇ ಜನರೇಟರ್ ಆಗಲಿ ನಮಗೆ ಪ್ರೈಮ್ ಮೂವರ್ ಬೇಕೇ ಬೇಕು. ಅಂದ್ರೆ ಇಲ್ಲಿ ಪ್ರೈಮ್ ಮೂವರ್ ನ ಸಪರೇಟ್ ತಗೊಳಕ್ ಬರಲ್ಲ. ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ವೀಲ್ ಏನ್ ರೊಟೇಷನ್ ಆಗ್ತಾ ಇದೆಯಲ್ಲ ಆ ವೀಲ್ ನ ಇಟ್ ಸೆಲ್ಫ್ ಆಕ್ಟ್ಸ್ ಆಸ್ ಪ್ರೈಮ್ ಮೂವರ್. ಅದನ್ನೇ ನಾವು ಪ್ರೈಮ್ ಮೂವರ್ ಆಗಿ ತಗೊಂಡ್ಬಿಟ್ರೆ ಆಯ್ತು. ಯಾಕಂದ್ರೆ ವೀಲ್ ರೊಟೇಷನ್ ಆಗ್ತಾ ಇದೆ, ನಮಗೆ ರೊಟೇಟಿಂಗ್ ಡಿವೈಸ್ ಬೇಕು. ಸೊ ವೀಲ್ ರೊಟೇಟ್ ಆಗ್ತಾ ಇದೆ, ರೊಟೇಟ್ ಆಗ್ತಿರುವಂತ ವೀಲ್ ನ ಪ್ರೈಮ್ ಮೂವರ್ ಆಗಿ ತಗೊಂಡು ಜನರೇಟರ್ಗೆ ಕಪ್ಲಿಂಗ್ ಮಾಡಬೇಕು. ಸೊ ನಾವು ವೀಲ್ ಗೆ ಆಕ್ಸೆಲ್ ಅಂತ ಕರಿತೀವಿ, ಅದನ್ನ ಡೈರೆಕ್ಟ್ ಹೇಳ್ಬಿಟ್ರೆ ಆಯ್ತು. DC ಜನರೇಟರ್ ಆರ್ ಬ್ರಷ್ಲೆಸ್ ಆಲ್ಟರ್ನೇಟರ್ ಡ್ರೈವ್ಸ್ ಫ್ರಮ್ ಆಕ್ಸೆಲ್. ಡ್ರೈವ್ ಅಂತಂದ್ರೆ ತಿರುಗೋದು. ಡ್ರೈವ್ಸ್ ಫ್ರಮ್ ಎಲ್ಲಿಂದ? ಆಕ್ಸೆಲ್.
ಥ್ರೂ ಏನು ಬೆಲ್ಟ್ ಮುಖಾಂತರ, ಥ್ರೂ ಬೆಲ್ಟ್ ಮುಖಾಂತರ ನಾವು ಕಪ್ಲಿಂಗ್ ಮಾಡ್ತೀವಿ. ಬ್ರಷ್ಲೆಸ್ ಆಲ್ಟರ್ನೇಟರ್, ಡಿಸಿ ಜನರೇಟರ್ ಆರ್ ಬ್ರಷ್ಲೆಸ್ ಆಲ್ಟರ್ನೇಟರ್ ಆರ್ ಡ್ರೈವ್ ಫ್ರಮ್ ಆಕ್ಸೆಲ್ ಥ್ರೂ ಬೆಲ್ಟ್ಸ್ ಸಪ್ಲೈಸ್ ಟು ದ ಲೋಡ್. ನೋಡಿ ಎಲ್ಲಾ ಲೋಡ್ ಏನಿದೆ ಇಲ್ಲಿ L1 L2 L3 ಏನು ಡೋರ್ ವೇಸ್ ಅಂದ್ವಿ, ಕಾರಿಡಾರ್ ಲೈಟ್ಸ್ ಅಂದ್ವಿ, ನೈಟ್ ಲೈಟ್ಸ್ ಅಂದ್ವಿ, ಫ್ಯಾನ್ ಲೋಡ್ ಅಂದ್ವಿ, ಸ್ಟೆಬಿಲೈಸ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂದ್ವಿ. ನೋಡಿ ಇವೆಲ್ಲಾ ಲೋಡ್ಸ್ ಗಳಿಗೂ ಸಪ್ಲೈ ಮಾಡುತ್ತೆ ಯಾವುದು ಈ ಬ್ರಷ್ಲೆಸ್ ಆಲ್ಟರ್ನೇಟರ್. ಹೆಂಗೆ ಆಕ್ಸೆಲ್ ಮುಖಾಂತರ ಬೆಲ್ಟ್ ನ ಕನೆಕ್ಟ್ ಮಾಡ್ಕೊಂಡು ಆ ಆಕ್ಸೆಲ್ ರೊಟೇಟ್ ಆದಂಗೆ, ಸೊ ಬೆಲ್ಟ್ ಆಟೋಮ್ಯಾಟಿಕಲಿ ಏನ್ ಕಪ್ಲಿಂಗ್ ಮಾಡಿದೀವಿ ನಾವು ಜನರೇಟರ್ ಶಾಫ್ಟ್ ಗೆ, ಸೊ ಶಾಫ್ಟ್ ತಿರುಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾ ಇರುತ್ತೆ. ಸಿಂಪಲ್ ಕಾನ್ಸೆಪ್ಟ್. ಫಸ್ಟ್ ಪಾಯಿಂಟ್, train lighting is one of the important passenger requirement. Second point, DC generator or brushless alternators drives from axle through belt, supplies load ಯಾವಾಗ when the train is in motion, ಯಾವಾಗ ಟ್ರೈನ್ ಮುಂದಕ್ಕೆ ಹೋಗುತ್ತೆ then only the generator shaft is rotated, otherwise generator shaft is not rotated. ಯಾಕೆ ಅಂತಂದ್ರೆ ಸೊ ಆಕ್ಸೆಲ್ ರೊಟೇಟ್ ಆಗಬೇಕು, ವೀಲ್ ರೊಟೇಟ್ ಆದ್ರೆ ಮಾತ್ರ ನಮ್ಮ ಶಾಫ್ಟ್ ಏನಾಗುತ್ತೆ, ರೊಟೇಟ್ ಆಗುತ್ತೆ. when the train is in motion, generator generates the electricity. ಎರಡನೇ ಪಾಯಿಂಟ್ ನೀಟಾಗಿ ಬರೀರಿ. DC generator or brushless alternator drive from axle through belts, supplies to the load when the train is in motion. ಆಯ್ತು, ಟ್ರೈನ್ ಮೋಷನ್ ಆಗಿದ್ದಾಗ ಏನೋ ಜನರೇಷನ್ ಆಯ್ತು. when the train is in stationary, batteries supplies to the load. ಯಾವಾಗ ಟ್ರೈನ್ ನಿತ್ಕೊಳ್ಳುತ್ತೆ, ಸೊ ಲೋಡ್ ನಿಲ್ಲಂಗಿಲ್ಲ, ಲೋಡ್ ಆಟೋಮೆಟಿಕಲಿ ರನ್ ಆಗ್ತಾನೆ ಇರಬೇಕು. ಆ ಕೆಲಸ ಯಾರು ಅಂತಂದ್ರೆ ಬ್ಯಾಟ್ರಿ ಮಾಡುತ್ತೆ. ಬ್ಯಾಟ್ರೀಸ್ ಸಪ್ಲೈಸ್ ಟು ದ ಲೋಡ್ when the train is in stationary. ಇದು ಮೂರನೇ ಪಾಯಿಂಟ್ ಬರೀಬೇಕು. ಫಸ್ಟ್ ಪಾಯಿಂಟ್, train lighting is one of the important passenger requirement. Second point, DC generator ಅಥವಾ brushless alternator ನ ಬಳಕೆ ಮಾಡ್ತೀವಿ. DC generator or brushless alternator drive from axle through belts, supplies to the load when the train is in motion. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್, if train is in stationary, ಟ್ರೈನ್ ಸ್ಟೇಷನರಿ ಆದ್ರೆ ನೆಕ್ಸ್ಟ್ ಏನ್ ಮಾಡಬೇಕು, ಬ್ಯಾಟ್ರೀಸ್ supplies to the load when the train is in stationary. ಇದು ಮೂರನೇ ಪಾಯಿಂಟ್. ನಾಲ್ಕನೇ ಪಾಯಿಂಟ್, ಎಲ್ಲಾ ಕೋಚ್ಗಳಲ್ಲೂ ಎಷ್ಟು ವೋಲ್ಟ್ ಡಿಸೈನ್ ಮಾಡಬೇಕು ಅಂತ ಹೇಳಿದೀನಿ, 110 ವೋಲ್ಟ್, 110 ವೋಲ್ಟ್ಸ್ ಡಿಸೈನ್ ಆಗಬೇಕು. ಪ್ರತಿ ಕೋಚ್ಗಳಲ್ಲೂ 110 ವೋಲ್ಟ್ ಡಿಸಿ ಸಿಸ್ಟಮ್ ಇರುತ್ತೆ. ಬಿಕಾಸ್ ರೀಸನ್ ಇಷ್ಟೇ, ಯಾವ ಅದರ್ ಎಕ್ವಿಪ್ಮೆಂಟ್ಸ್ ಗಳು ಅದಕ್ಕೆ ನಾವು ಕನೆಕ್ಟ್ ಮಾಡಕ್ ಬರಲ್ಲ. ಓನ್ಲಿ ವಿ ಹ್ಯಾವ್ ಟು ಕನೆಕ್ಟ್ ಎ ಮೊಬೈಲ್ ಚಾರ್ಜಸ್, ರೈಟ್? ಅಲ್ಲಿ ಬರ್ದಿರ್ತಾನೆ ನೋಡಿ, ನೀವು ಟ್ರೈನ್ಗಳಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಓನ್ಲಿ ಮೊಬೈಲ್ ಚಾರ್ಜಿಂಗ್ ಅಂತ ಬರ್ದಿರ್ತಾನೆ. 110 ವೋಲ್ಟ್ ಡಿಸಿ ಸಿಸ್ಟಮ್ ಇರುತ್ತೆ. ಎಂಟೈರ್ ಕೋಚ್ ಎಷ್ಟು ಬೋಗಿಗಳು ಇರುತ್ತೋ ಎಲ್ಲಾ ಬೋಗಿಗಳಲ್ಲೂ ಬಿಲ್ಟ್ ಮಾಡೋ ಸಪ್ಲೈ ಎಷ್ಟು ಅಂದ್ರೆ 110 ವೋಲ್ಟ್ ಡಿಸಿ ಸಿಸ್ಟಮ್. ಇದು ನಾಲ್ಕನೇ ಪಾಯಿಂಟ್. ಆಲ್ ಕೋಚಸ್ ಆರ್ ಬಿಲ್ಟ್ 110 ವೋಲ್ಟ್ ಡಿಸಿ ಸಿಸ್ಟಮ್. ನೆಕ್ಸ್ಟ್ ಐದನೇ ಪಾಯಿಂಟ್, 4.5 ಕಿಲೋವ್ಯಾಟ್ ಆಲ್ಟರ್ನೇಟರ್ ರೇಟಿಂಗ್. ಇದು ಅಷ್ಟು ರೇಟಿಂಗ್ ತಗೋತಾರೆ ಟ್ರೈನ್ ಲೈಟಿಂಗ್ಸ್ ಅಲ್ಲಿ ಬಳಕೆ ಮಾಡುವಂತ ಬ್ರಷ್ಲೆಸ್ ಆಲ್ಟರ್ನೇಟರ್ ಅಥವಾ ರೋಸನ್ಬರ್ಗ್ ಜನರೇಟರ್. 4.5 ಕಿಲೋವ್ಯಾಟ್ ಆಲ್ಟರ್ನೇಟರ್ ಆರ್ ಫೆಡ್ ಟು ದ ರೆಕ್ಟಿವ್ ಅಂತ ಹೇಳಿದೀನಿ, 110 ವೋಲ್ಟ್ ಡಿಸಿ ಸಿಸ್ಟಮ್. 4.5 kilowatt alternator are fed to the rectifier should convert AC into DC. Next, in the train lighting we have used 4 rotary switches. Next point ಹೇಳ್ತಾರ ನಾನು, in train lighting we have to use 4 rotary switches. ಹೆಸರು ಕೊಡ್ರಿ, L1, L2, F and SPM. L1, L2, F and SPM. First ಬರಿಬೇಕು. In train lighting we have used 4 rotary switches, L1, L2, F and SPM. ಫಸ್ಟ್ ಏನ್ ಮಾಡಬೇಕು, L1 ಏನ್ ಫೀಡ್ ಮಾಡುತ್ತೆ, L2 ಏನ್ ಫೀಡ್ ಮಾಡುತ್ತೆ, F ಏನ್ ಫೀಡ್ ಮಾಡುತ್ತೆ, SPM ಏನ್ ಫೀಡ್ ಮಾಡುತ್ತೆ. ಇನ್ ದ L1 feeds doorways, ಡೋರ್ ಹತ್ರ ಇರೋ ಲೈಟ್ಗಳು, ಕಾರಿಡಾರ್ ಲೈಟ್ಸ್ ಅಂಡ್ ನೈಟ್ ಲೈಟ್ಸ್, ರಾತ್ರಿ ಯೂಸ್ ಮಾಡುವಂತ ಲೈಟ್ಗಳು, ಡೋರ್ವೇಸ್, ಕಾರಿಡಾರ್ ಲೈಟ್ಸ್, ನೈಟ್ ಲೈಟ್ಸ್ L1 ಫೀಡ್ ಮಾಡುತ್ತೆ. L2 feeds ರಿಮೈನಿಂಗ್ ಲೈಟಿಂಗ್ ಲೋಡ್ಸ್ ಅಂದ್ರೆ ಏನು, ಬಾತ್ರೂಮ್ ಅಲ್ಲಿ ಬಳಕೆ ಮಾಡುವಂತ, ಟ್ರೈನ್ ಅಲ್ಲಿ ಬಾತ್ರೂಮ್ ಅಲ್ಲಿ ಬಳಕೆ ಮಾಡುವಂತ ಲೈಟ್ಗಳು, ದೆನ್ ಅಗೇನ್ ಇಂಜಿನ್ಸ್ ಅಲ್ಲಿ ಬಳಕೆ ಮಾಡುವಂತ ಲೈಟಿಂಗ್ ಲೋಡ್ಸ್ಗಳು, ಅವೆಲ್ಲ ಯಾರು ಫೀಡ್ ಮಾಡುತ್ತಾರೆ ಅಂದ್ರೆ L2 ಫೀಡ್ ಮಾಡುತ್ತೆ. L2 ರೋಟರಿ ಸ್ವಿಚ್ ಫೀಡ್ ಮಾಡುತ್ತೆ. ಇನ್ನು F ಫೀಡ್ಸ್ ಫ್ಯಾನ್ ಲೋಡ್. ಲಾಸ್ಟ್ ಒನ್ ಇಸ್ SPM ಮೀನ್ಸ್ ಸ್ಟೆಬಿಲೈಸ್ಡ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ. ಸ್ಟೆಬಿಲೈಸ್ಡ್ ಪರ್ಮನೆಂಟ್ ಮ್ಯಾಗ್ನೆಟ್ ಫೀಡ್ಸ್ ಎಮರ್ಜೆನ್ಸಿ ಸ್ವಿಚ್ ಅಂತ ಕರಿತೀವಿ ನೋಡಿ. ಎಮರ್ಜೆನ್ಸಿ ಕಂಡೀಷನ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಚೈನ್ ಅಂತ ಹೇಳಿದೆ, ನಮ್ಮ ಟ್ರೈನ್ ಅಲ್ಲಿ ಚೈನ್ಗಳು ಇರ್ತವೆ. ಆ ಚೈನ್ ಹೇಳಿದ್ರೆ ಆಟೋಮೆಟಿಕಲಿ ಇಂಜಿನ್ ನಿಂತ್ಕೊಳ್ಳುತ್ತೆ. ಬಿಕಾಸ್ ರೀಸನ್ ಅಂದ್ರೆ ಏನೋ ಇಲ್ಲಿಗಲ್ ಆಕ್ಟಿವಿಟೀಸ್ ಅಥವಾ ಯಾರಿಗೋ ಸಮಸ್ಯೆ ಆಗಿರುತ್ತೆ ಅಂತ ಏನ್ ಮಾಡಿರ್ತಾರೆ, ಸೊ ಅದನ್ನ ಹೇಳಿರ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಸ್ಟೆಬಿಲೈಸ್ಡ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ ಕರಿತೀವಿ, SPM ಅಂತ ಕರಿತೀವಿ.
ಬರ್ದಿರ್ತಾನೆ ನೋಡ್ರಿ ಅಲ್ಲಿ, ಸ್ಟೆಬಿಲೈಸರ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ SPM ಅಂತ ಕರಿತೀವಿ. ದಟ್ಸ್ ಎಮರ್ಜೆನ್ಸಿ ಸ್ವಿಚ್. ಆ ರೋಟರಿ ಸ್ವಿಚ್ ಆಪರೇಟ್ ಮಾಡುತ್ತೆ, ದಟ್ ಈಸ್ SPM ರೋಟರಿ ಸ್ವಿಚ್ಗಳು. ಸೊ ಫೈನಲಿ ಈ ಬ್ರಷ್ಲೆಸ್ ಆಲ್ಟರ್ನೇಟರ್ಗೆ ಒಂದು ಹೆಸರು ಕೊಟ್ಟಿದ್ವಿ, ದಟ್ ಈಸ್ ಫೇಮಸ್ ವರ್ಡ್, ದಟ್ ಈಸ್ ಕಾಲ್ಡ್ ರೋಸನ್ಬರ್ಗ್ ಜನರೇಟರ್. ಬ್ರಷ್ಲೆಸ್ ಆಲ್ಟರ್ನೇಟರ್ ಅಂತ ಕರೀತಾರೆ ಅಥವಾ ರೋಸನ್ಬರ್ಗ್ ಜನರೇಟರ್ ಅಂತ ಕರೀತಾರೆ. ಸಿಂಪ್ಲಿ ಹೇಳೋದಾದ್ರೆ ದ ಜನರೇಟರ್ ಯೂಸ್ಡ್ ಫಾರ್ ಟ್ರೈನ್ ಲೈಟಿಂಗ್ ಅಂತಂದ್ರೆ ದಟ್ ಈಸ್ ಕಾಲ್ಡ್ ರೋಸನ್ಬರ್ಗ್ ಜನರೇಟರ್. ದಿಸ್ ಈಸ್ ಅಬೌಟ್ ದ ಫೈನಲ್ ವರ್ಡ್ ಆಫ್ ದಿಸ್ ಚಾಪ್ಟರ್. ಈ ಕೊನೆ ಚಾಪ್ಟರ್ ನ ಫೈನಲ್ ವರ್ಡ್ ಇದು, ದಟ್ ಈಸ್ ಕಾಲ್ಡ್ ರೋಸನ್ಬರ್ಗ್ ಜನರೇಟರ್. ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಇದು, ನೆಗ್ಲೆಕ್ಟ್ ಮಾಡ್ಬಿಡ್ರಿ. ಸೊ ನೀಟಾಗಿ ಓದಿ. ಇನ್ನೊಂದ್ಸತಿ ಹೇಳ್ತೀನಿ ನಾನು. ಟ್ರೈನ್ ಲೈಟಿಂಗ್ ಬಹಳ ಸಿಂಪಲ್ ಆಗಿದೆ. ಫಸ್ಟ್, ಟ್ರೈನ್ ಲೈಟಿಂಗ್ is one of the important passenger requirement. First point. Second point, DC generator or brushless alternator drive from axle through belts, supplies to the load when the train is in motion. Batteries supplies to the load when the train is in stationary. ಯಾವಾಗ train stationary ಆಗಿರುತ್ತೆ, battery supplies to the load. All coaches built 110 volt DC system. 4.5 kilowatt alternator are fed to the rectifier should convert AC into DC. In train lighting, there are 4 rotary switches, L1, L2, F and SPM. L1 is a lighting load, feeds doorways, corridor lights, night lights. L2 feeds remaining lighting loads such as bathroom lights or engine lights, whatever it may be. Remaining lighting loads and the F feeds fan load. SPM means stabilized permanent magnet, feeds emergency switch. Final word. Brushless alternator is also called Rosenberg generator. Ist ಬರ್ದ್ರೆ ಮುಗಿದೆ ಹೋಯ್ತು. ನೀಟಾಗಿ ಡಯಾಗ್ರಾಮ್ ಹಾಕಿ ಸೊ ಬರಿತಾ ಬನ್ನಿ. ಟ್ರೈನ್ ಲೈಟಿಂಗ್ is one of the important passenger requirement. DC generator or brushless alternator drive from axle through belts, supplies to the load when the train is in motion. Battery supplies to the load when the train is in stationary. All coaches built 110 volt DC system. 4.5 kilowatt alternator are fed to the rectifier should convert AC into DC. In train lighting system, there are 4 rotary switches, L1, L2, F and SPM. L1 feeds doorways, corridor lights, night lights. L2 feeds remaining lighting loads. F feeds fan loads. SPM, stabilized permanent magnet, feeds emergency switch. Finally, that brushless alternator is also called Rosenberg generator. This is about the final concept of this chapter. ಅಲ್ಲಿಗೆ ಈ ಟ್ರಾಕ್ಷನ್ ಚಾಪ್ಟರ್ ಮುಗಿದೋಗುತ್ತೆ. ಆಸ್ ಪರ್ ಯುವರ್ ಸಿಲೆಬಸ್ ಏನಿದೆ ಅದಷ್ಟನ್ನು ನಾನು ಈ ವಿಡಿಯೋಸ್ ಅಲ್ಲಿ ಕವರ್ ಮಾಡಿದ್ದೀನಿ. ಟೋಟಲ್ 6 ವಿಡಿಯೋಸ್ ಇದೆ. ದಯವಿಟ್ಟು 6 ವಿಡಿಯೋಸ್ನ ತಾಳ್ಮೆಯಿಂದ ಕುತ್ಕೊಂಡು ಓದಿ. ಸಾಫ್ಟ್ ಕಾಪಿನೂ ಕಳಿಸ್ತೀನಿ ನಾನು ನೋಟ್ಸ್ ಇಂದು, ವಿತ್ ಸಾಫ್ಟ್ ಕಾಪಿ, ವಿತ್ ನೋಟ್ಸ್, ವಿತ್ ವಿಡಿಯೋಸ್. ದಯವಿಟ್ಟು ಏನ್ ಮಾಡಿ, ಸಾಫ್ಟ್ ಕಾಪಿನ ಫಸ್ಟ್ ಜೆರಾಕ್ಸ್ ಮಾಡಿಸ್ಕೊಂಡು ನೋಟ್ಸ್ ಕೈಯಲ್ಲಿ ಇಟ್ಕೊಳ್ಳಿ. ಸೊ ವಿಡಿಯೋಸ್ ನೋಡ್ಕೊಂಡು ಆ ಆನ್ಸರ್ಸ್ಗಳನ್ನು ಅದೇ ತರನೇ ನೀವು ಏನ್ ಮಾಡ್ತಾ ಬನ್ನಿ, ಬರಿತಾ ಬನ್ನಿ. ಏನು ನೋಟ್ಸ್ ಕೊಟ್ಟಿದ್ದೀನಿ ಅದೇ ನೋಟ್ಸ್ ನಾನು ವಿಡಿಯೋ ಮಾಡಿರೋದು, ಬೇರೆ ಏನೂ ಇಲ್ಲ. ಆಸ್ ಪರ್ ಯುವರ್ ನೋಟ್ಸ್ ದ ಸೇಮ್ ಕಂಟೆಂಟ್ ಇನ್ ದ ವಿಡಿಯೋ ಅದೇ ಇರೋದು. ಸೊ ಬೇರೆ ಏನೂ ಇಲ್ಲ. ಸೊ ಹಂಗಾಗಿ ನೋಟ್ಸು ವಿಡಿಯೋಸ್ಗಳು ಆದಷ್ಟು ಕುತ್ಕೊಂಡು ಮ್ಯಾಚ್ ಮಾಡ್ಕೊಂಡು ಓದಕ್ ಸ್ಟಾರ್ಟ್ ಮಾಡಿ, ಬರೀರಿ. ಸೊ ಇನ್ ದ ಫಸ್ಟ್ ವಿಡಿಯೋ ನಾವು ಅದನ್ನ ಚರ್ಚೆ ಮಾಡಿದ್ವಿ ಬಹಳ ಇಂಪಾರ್ಟೆಂಟ್ ಆಗಿ. ಸೊ ಕಂಪೋಸಿಟ್ ಬ್ರೇಕಿಂಗ್ಸು, ಟ್ರಾಕ್ಷನ್ ಬೇಸಿಕ್ಸ್ ಎಲ್ಲ ಮಾತಾಡಿದ್ವಿ ನಾವು. 2ನೇ ವಿಡಿಯೋಸ್ ಅಲ್ಲಿ ಎಲೆಕ್ಟ್ರಿಕಲ್ ಬ್ರೇಕಿಂಗ್ಸ್ ಬಗ್ಗೆ ಮಾತಾಡಿದೆ, ಬಹಳ ಸಿಂಪಲ್ ಆಗಿತ್ತು. ಸೊ ಅದನ್ನು ನೋಡ್ಕೊಂತ ಬರ್ರಿ. ಇನ್ನು 3ನೇ ವಿಡಿಯೋ 4ನೇ ವಿಡಿಯೋಸ್ಗಳೆಲ್ಲ ನೋಡ್ತಾ ಬನ್ನಿ. ಮ್ಯಾಕ್ಸಿಮಮ್ ಸ್ಪೀಡ್ ಬಹಳ ಇಂಪಾರ್ಟೆಂಟ್. ಡೆರೈವೇಷನ್ ಕೇಳ್ತಾನೆ, ಅದನ್ನು ಸುಮಾರು ಸತಿ ಪ್ರಾಕ್ಟೀಸ್ ಮಾಡ್ರಿ. ಅದೇ ರೀತಿ ಪ್ರಾಬ್ಲಮ್ಸ್ಗಳು ಇದಾವೆ, ಪ್ರಾಬ್ಲಮ್ಸ್ಗಳು ಚರ್ಚೆ ಮಾಡ್ರಿ. ದೆನ್ ಟ್ರಾಕ್ಟಿವ್ ಎಫರ್ಟ್ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಚಾಪರ್ ಕಂಟ್ರೋಲ್, ದೆನ್ ಅಗೇನ್ PWM ಅಂಡ್ VSI ಬಹಳ ಸಿಂಪಲ್ ಆಗಿತ್ತು. ಲಾಸ್ಟ್ ಒನ್ ಈಸ್ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಅಂಡ್ ಟ್ರೈನ್ ಲೈಟಿಂಗ್. ಇದು ಅಷ್ಟೇ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಚೆನ್ನಾಗಿ ಓದಿ. 5 ಚಾಪ್ಟರ್ ನೀಟಾಗಿ ಓದಲೇಬೇಕು. ನಾನು ಹೇಳಿದ್ದೀನಿ 4 ಚಾಪ್ಟರ್ ಆಲ್ರೆಡಿ ನಾನು ಕ್ಲಾಸಲ್ಲಿ ಮುಗಿಸಿದ್ದೀನಿ. ಐ ಆಲ್ರೆಡಿ ಕಂಪ್ಲೀಟೆಡ್ 4 ಚಾಪ್ಟರ್ಸ್ ಇನ್ ದ ರೆಗ್ಯುಲರ್ ಕ್ಲಾಸಸ್. ಐ ಆಲ್ಸೋ ಗಿವನ್ 4 ಚಾಪ್ಟರ್ ನೋಟ್ಸ್. 4 ಚಾಪ್ಟರ್ ನೋಟ್ಸು ಕೊಟ್ಟಿದ್ದೀನಿ. ಸೊ ಅದನ್ನು ಜೆರಾಕ್ಸ್ ಮಾಡಿಸ್ಕೊಂಡು ಓದಿ. ಜೆರಾಕ್ಸ್ ಮಾಡಿಸ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ. 5ನೇ ಚಾಪ್ಟರ್ ನಾನು ಸಾಫ್ಟ್ ಕಾಪಿ ಕಳಿಸ್ತೀನಿ. ಆಲ್ರೆಡಿ ನೋಟ್ಸ್ ಗಿವನ್ ಟು ಸಮ್ ಆಫ್ ದ ಸ್ಟೂಡೆಂಟ್. ಸೊ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್. 15th ಇಂದ ಎಕ್ಸಾಮ್ಸ್ ಕಮೆನ್ಸ್ ಆಗುತ್ತೆ. 21ನೇ ತಾರೀಕು 21st ಯುವರ್ IDC ಪೇಪರ್. ಸೊ ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ಸ್ ಬರೀರಿ, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸೊ ನೀಟಾಗಿ ಓದಿ. ಓಕೆ, ಅರ್ಥ ಮಾಡ್ಕೊಂಡು ಹೋಗಿ. ಓಕೆ, ಬಾಯ್.